ಈಗಿನ ನಾವು ಒಂದು ವಿಶೇಷವಾಗಿ ಪೋಷಕರ ಸಭೆಯನ್ನು ಈ ಸಂದರ್ಭದಲ್ಲಿ ಕರೆದಿದ್ದೇವೆ. ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯನ್ನು ಈ ದಿನ ಕರೆದಿದ್ದೇವೆ. 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ನಡೀತಾ ಇದೆ. ಕಳೆದ 4 ದಿನಗಳಿಂದ ನಮ್ಮ ಶಾಲೆಗೆ ನಡೆಯುತ್ತಾ ಇದೆ. ಇದಕ್ಕೆ ಈ ದಿನ ಕೊನೆಯ ದಿನ. ಅದಕ್ಕೋಸ್ಕರ ಪೋಷಕರನ್ನು ಸಹ ಈ ನಿಟ್ಟಿನಲ್ಲಿ ಸಹಭಾಗಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ಪೋಷಕರ ಸಭೆಯನ್ನು ಕರೆದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕ ಅಧಿಕಾರಿಗಳು ಹಾಗೂ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ನಮ್ಮ ಗ್ರಾಮ ಪಂಚಾಯತ್ ನಾರವೀದರ PDO ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿರುವ ಶ್ರೀ ಸುಧಾಕರ್ ರೆಡ್ಡಿ ಅವರು ನಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸಲಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದರೆ ತಾಲೂಕಿನ ಶ್ರೀ ಹರೀಶ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ತಮ್ಮನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತಾರೆ. ಈ ಒಂದು ಕಾರ್ಯಕ್ರಮದ ಜವಾಬ್ದಾರರು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಸವಿತಾ ಮೇಡಮ್ ಹಾಗೂ ಅಮಿತಾ ಮೇಡಮ್ ತಮ್ಮನ್ನು ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಉದಯ್ ಮೇಘರ್ ಸರ್ ಅವರು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಜೊತೆಗೆ ನಮ್ಮ SDMCಯ ಉಪಾಧ್ಯಕ್ಷರಾಗಿರುವ ಸುರೇಶ್ ಇವರು ಸಹ ನಮ್ಮ ಜೊತೆಗೆ ವೇದಿಕೆಗೆ ಆಗಮಿಸಲಿದ್ದಾರೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಮತಿ ಸುಶೀಲಾ ಮೇಡಮ್ ಇವರು ಸಹ ವೇದಿಕೆಗೆ ಬಂದು ಆಸನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ನಾವು ನಾಡಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ನಾಡಗೀತೆ. ಸಾಮಾಜಿಕ ಪರಿಶೋಧನೆಯ ಕುರಿತಾದ ಪೋಷಕರ ಸಭೆಗೆ ಆಗಮಿಸಿರುವ ಸರ್ವರನ್ನು ಸಹ ಸ್ವಾಗತಿಸುತ್ತಿದ್ದಾರೆ. ನಮ್ಮ ಶಾಲೆಯ ಪ್ರಯುಕ್ತ ಶಿಕ್ಷಕಿಯಾಗಿರುವ ಶ್ರೀಮತಿ ಆಶಾಲತಾ ಇವರು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ಮಾರ್ಗದರ್ಶಿ ಅಧಿಕಾರಿಗಳಾಗಿರುವಂತಹ ಗ್ರಾಮ ಪಂಚಾಯತ್ ನಾರಾಯಣಿಯ PDO ಆಗಿರುವ ಶ್ರೀಯುತ ಸುಧಾಕರ್ ರೆಡ್ಡಿ ಇವರಿಗೆ ನಮ್ಮ ಮೇಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡುಬಿದ್ರೆ ಶ್ರೀಯುತ ಹರೀಶ್ ಸರ್ ಇವರು ಇದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲೆಯ ಅಂಗ ಶಿಕ್ಷಕಿಯಾದಂತಹ ಶ್ರೀಮತಿ ಆಶಾಲತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಸುಶೀಲಾ ಮೇಡಮ್ ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಅರ್ಪಿತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ SDMC ಉಪಾಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಇವರು ಇದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕುಮಾರಿ ದೀಪಿಕಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಸವಿತಾ ಹಾಗೂ ಶ್ರೀಮತಿ ಅಮಿತಾ ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲಾ SDMC ಸದಸ್ಯರು ಬಗ್ಗೆ ಪೋಷಕರು ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಶಿಕ್ಷಕರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಈ ಒಂದು ಸ್ವಾಗತ ಭಾಷಣವನ್ನು ನಡೆಸ್ತಾ ಇದ್ದೇನೆ. ತಮಗೂ ಪ್ರೀತಿಪೂರ್ವಕ ಸ್ವಾಗತ ಮೇಡಮ್. ಕಳೆದ 4 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೀತಾ ಇದೆ. ಇದು ಬೇರೆ ಬೇರೆ ಒಂದು ರೌಂಡ್ಗಳಲ್ಲಿ ನಡೆದಿದೆ ಅಂತ ಹೇಳ್ಬೋದು. ನಮ್ಮ ಶಾಲೆಯ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇರುವ ವಿಷಯಗಳಿರ್ಬೋದು, ಅಥವಾ ಪೋಷಕರ ಮನೆ ಭೇಟಿ ಇರಬಹುದು, ಅಥವಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪ್ರಾರ್ಥನೆಯ ಅವಧಿಯನ್ನು ಗಮನಿಸಿರುವಂಥದ್ದಿರ್ಬೋದು. ಒಟ್ಟು ನಮ್ಮ ಶಾಲೆಯ ಕುರಿತಾಗಿ ಇಡೀ ಚಲನವಲನಗಳನ್ನು ಸಹ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಗಮನಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಯ ಕುರಿತಾಗಿ ಅವರು ಸಮಗ್ರವಾದಂತಹ ಒಂದು ಪರಿಶೋಧನೆಯನ್ನು ಮಾಡಿದ್ದಾರೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂತಹವರು ಶ್ರೀ ಹರೀಶ್ ಸರ್ ಇವರು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಎಲ್ರಿಗೂ ಮಧ್ಯಾಹ್ನದ ಶುಭ ನಮನಗಳು. ಬಹುಶಃ ತರಗತಿ ಇರ್ಬೋದು, ಮಧ್ಯಾಹ್ನದ ಸೆಷನ್ ಇರ್ಬೋದು, ಅದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಎಲ್ಲರೂ ಪರಿಚಿತರಿದ್ದಾರೆ. ಬೆಳಿಗ್ಗೆ ನಾವು ಪ್ರೈಮರಿ ಶಾಲೆಯಲ್ಲಿ ನೋಡಿದ ಎಲ್ಲ ಮುಖಗಳಿದೆ. ಆದರೂ ಮಧ್ಯಾಹ್ನ ಊಟ ಮಾಡಿದ ನಂತರ ಈ ಸಭೆ ಅಥವಾ ತರಗತಿ ಎರಡೂ ಒಂದೇ. ಸ್ವಲ್ಪ ಕಣ್ಣು ತೋರುತ್ತೆ. ಆದರೂ ಈ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವಿವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಪೋಷಕರ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಗಳೇ, ಅದೇ ರೀತಿ ಈ ಒಂದು ಸರ್ಕಾರಿ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಸದಸ್ಯರುಗಳೇ, ಈ ಶಾಲೆಯ ಮುಖ್ಯ ಶಿಕ್ಷಕಿಯರೇ ಹಾಗೂ ಸಹ ಶಿಕ್ಷಕರೇ, ಅದೇ ರೀತಿ ಇಲ್ಲಿ ನೆರೆದಿರತಕ್ಕಂತಹ ಮಕ್ಕಳ ಎಲ್ಲ ಪೋಷಕರೇ ಹಾಗೂ ನಮ್ಮ ಸಹೋದರಿಗಳು. ಬಹುಶಃ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆ ತಳಮಟ್ಟ
ಮಟ್ಟದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ, ಸೊ ಇದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಸರ್ಕಾರಕ್ಕೆ ವರದಿ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಈ ಒಂದು ಸರ್ಕಾರಿ ಶಾಲೆಗಳಿಗೂ ಕೂಡ ಈ ಒಂದು ಆರ್ಥಿಕ ವರ್ಷದಿಂದ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದರೂ ಕೂಡ ಅದನ್ನು ಸಾಮಾಜಿಕ ಪರಿಶೋಧನೆಗೆ ಪಡಿಸಬೇಕಾಗಿರೋದು ಕಡ್ಡಾಯ ನಿಯಮ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆಸ್ತಕ್ಕಂತಹ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಇರ್ಬೋದು, ಮತ್ತೆ ಸಮಗ್ರ ಶಿಕ್ಷಣ ಯೋಜನೆ, ಸೊ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂತಹ ಸರ್ಕಾರಿ ಶಾಲೆಗಳನ್ನು ಎರಡೆರಡು ಸರ್ಕಾರಿ ಶಾಲೆಗಳನ್ನು ಆಯ್ದುಕೊಂಡು ಸೊ ನಿರಂತರವಾಗಿ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ನಡೆಯುವಂಥದ್ದು. ಸೊ ಅದು ಮುಂದೆ ಕೂಡ ಇಲ್ಲಿ ಆಗಿಲ್ಲ. ಸೊ ಆ ಒಂದು ಶಾಲೆಗಳ ಆಯ್ಕೆ ಮಾಡಿಕೊಂಡು ಅದನ್ನು ನಡೆಸಲಿಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ಚಾಲನೆ ಇದೆ. ಸೊ ಈ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಮಗ್ರ ಶಿಕ್ಷಣ ಯೋಜನೆ ಈಗ ಹಲವಾರು ಹೆಸರುಗಳಿಂದ ಅದನ್ನು ಕರೆಯಲ್ಪಡ್ತಾ ಇತ್ತು. ಆದರೆ ಅಂದರೆ ಸಮಗ್ರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಸರ್ವ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ, ಸೊ ಎಲ್ಲ ಹೆಸರುಗಳಿಂದ ಇದನ್ನು ಈ ಹಿಂದೆ ಕರೆಯಲ್ಪಡ್ತಾ ಇದ್ರು. 2018ಕ್ಕೆ ಇದನ್ನು ಒಂದು ಸಮಗ್ರವಾಗಿ ಇದನ್ನು ಒಂದು ಕಡೆ ತಂದು ಅದಕ್ಕೊಂದು ನಿರ್ದಿಷ್ಟ ರೂಪ ಕೊಟ್ಟು ಸೊ ಕೆಲವೊಂದು ನೀತಿಗಳನ್ನು ಈ ಒಂದು ಶಿಕ್ಷಣ ಯೋಜನೆ ಇದರಲ್ಲಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತರ್ತಾರೆ. ಸೊ ಅಲ್ಲಿಂದ ಈ ಒಂದು ಯೋಜನೆ ಚಾಲ್ತಿಯಲ್ಲಿರುವಂಥದ್ದು. ಸೊ ಇಲ್ಲಿ ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು, ಅಂದರೆ ಪ್ರೀ KG ಹಿಡಿದು 12ನೇ ತರಗತಿಯವರೆಗೆ ಯಾರು ಈ ಸರ್ಕಾರಿ ಶಿಕ್ಷಣವನ್ನು ಪಡೀತಾರೆ, ಸೊ ಅವರು ಇದರ ಫಲಾನುಭವಿಗಳು. ಸೊ ಈ ಫಲಾನುಭವಿಗಳು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಲಿಂಗಭೇದ ತಾರತಮ್ಯವಿಲ್ಲದೆ ಅವರು ಈ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು. ಆ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಒಂದು ಸಾಮರ್ಥ್ಯಗಳನ್ನು ಅಭಿವೃದ್ಧಿಯನ್ನು ಹೆಚ್ಚಿಸುವುದರ ಜೊತೆಗೆ ಅವರೇನು ವಿದ್ಯೆ ಕಲಿತಂತಹ ಶಾಲೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಫಲಿತಾಂಶವನ್ನು ಕೊಡುವಂಥದ್ದು ಕೂಡ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಸೊ ಈ ಒಂದು ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಯೋಜನೆ ಚಾಲ್ತಿಯಲ್ಲಿರುವಂಥದ್ದು. ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಮುಗುವಂಥ ವಿಷಯವೇ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸೊ ಅಷ್ಟರ ಮಟ್ಟಿಗೆ ನಮಗೆ ಒಂದು ಉದಾಸೀನ ಭಾವ ಇರುವಂಥದ್ದು ಸರ್ಕಾರಿ ಶಾಲೆಯ ಬಗ್ಗೆ. ಸೊ ಆದರೆ ಸರ್ಕಾರ ಎಲ್ಲವನ್ನು ತುಂಬಿಸಿಕೊಂಡು ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ವ್ಯಯ ಮಾಡ್ತಾ ಇದೆ. ಅಂದರೆ 1ರಿಂದ 12ನೇ ತರಗತಿವರೆಗೆ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಆಗ್ತಾ ಇದೆ. ಸೊ ಮಕ್ಕಳು ಈಗ ಪ್ರೀ KG ಹಿಡಿದು ನಿಮಗೆ ಇಲ್ಲಿ 12ನೇ ತರಗತಿವರೆಗೆ ಮಕ್ಕಳು ಏನು ಕಲಿತಾ ಇದ್ದಾರೆ, ಆ ಕಲಿತಕ್ಕಂತಹ ಮಕ್ಕಳು ಸೊ ಅವರು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅವರ ವೃತ್ತಿ ಶಿಕ್ಷಣದ ಆಯ್ಕೆ ಸಂದರ್ಭ ಬಂದಾಗ ಅಥವಾ 12ನೇ ತರಗತಿ ಪಾಸಾಗಿ ನಮ್ದು ಇವಾಗ ಏನು ನೀಟ್ ಅಥವಾ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಗಳು ನಡೀತೋ, ಸೊ ಅಂತ ಎಕ್ಸಾಮ್ಗಳು ಆದಾಗ ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಕೂಡ ಯಾವುದೇ ರೀತಿಯ ಒಂದು ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಸರಿಸಮಾನವಾಗಿ ನಿಲ್ಲಬೇಕು. ಸೊ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಈ ಕಲಿತಂತಹ ವಿದ್ಯೆಗಳು ಏನೋ ಅವರಿಗೆ ಪೂರಕ ಆಗಿರಬೇಕು. ಅವರು ಸ್ವತಂತ್ರರಾಗಿ ಯಾವುದೇ ಒಂದು ಮುತುವರ್ಜಿಲ್ಲದೆ ಅವರ ಬದುಕನ್ನು ಅವರು ಆಯ್ಕೆ ಮಾಡಿಕೊಂಡು ಅವರು ಅವರ ಒಂದು ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕೆನ್ನೋ ನಿಟ್ಟಿನಲ್ಲಿ ಸರ್ಕಾರ ಬಯಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಈ ಶಿಕ್ಷಣದ ಹಂತದಲ್ಲಿ ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲಾ ಶಿಕ್ಷಣ ಇರ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣ ಇರ್ಬೋದು, ಇಲ್ಲಿ ಹಂತವಾಗಿ ಆ ಶಿಕ್ಷಣವನ್ನು ಪೂರೈಸಿರುವಾಗ ಆ ಮಕ್ಕಳಿಗೆ ಅವರ ಯಾವ ವಿಷಯದಲ್ಲಿ ಅವರ ಆಸಕ್ತಿ ಇದೆ ಆ ಆಸಕ್ತಿಯನ್ನು, ವಿಶೇಷವಾದ ಆಸಕ್ತಿಯನ್ನು ಗಮನಿಸಿಕೊಂಡು ಸೊ ಅವರಿಗೆ ಯಾವ ತರ ಪೂರಕವಾದ ಶಿಕ್ಷಣವನ್ನು ಕೊಡಬೇಕು, ಆ ಮೂಲಕ ಅವರ ವೃತ್ತಿ ಬದುಕಿಗೆ ಅವರಿಗೆ ಮುಂದೆ ಆಯ್ಕೆ ಮಾಡಿಕೊಳ್ಳುವಾಗ ಅವರಿಗೆ ಅದು ನೆರವಾಗಬೇಕನ್ನೋ ನಿಟ್ಟಿನಲ್ಲಿ ಆ ಒಂದು ವಿಚಾರದಲ್ಲಿ ಶಿಕ್ಷಣವನ್ನು ಈ ಶಾಲೆಗಳಲ್ಲಿ ಅವರು ಶಿಕ್ಷಣವನ್ನು ಪೂರೈಸಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ಅದನ್ನು ಜಾರಿಗೆ ತಂದಿರುವಂಥದ್ದು. ಇಲ್ಲಿ
ನಮ್ಮಲ್ಲಿ ಏನು ಈ ಒಂದು ಶಿಕ್ಷಣವನ್ನು ಪೂರೈಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನುರಿತ ಶಿಕ್ಷಕರ ಅಗತ್ಯ ಇದೆ. ಸೊ ಆ ನುರಿತ ಶಿಕ್ಷಕರ ತಂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದೆ. ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಏನು ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಅವರು ನುರಿತರಾಗಬೇಕು. ಆ ಮೂಲಕ ಆ ಶಿಕ್ಷಣ ವೃತ್ತಿ ಶಿಕ್ಷಣದಲ್ಲಿ ಅವರು ತರಬೇತಿಯನ್ನು ಪಡ್ಕೊಂಡು ಅವರು ನುರಿತ ಶಿಕ್ಷಣವನ್ನು ಕೊಡಲಿಕ್ಕೆ ಅವರು ಸಮರ್ಥರಿರುವಂತಹ ಶಿಕ್ಷಕರನ್ನೇ ಆಯ್ಕೆ ಮಾಡಿಕೊಂಡು ಅವರನ್ನು ಈ ಒಂದು ಕಾಯಕದಲ್ಲಿ ತೊಡಗಿಸಿರುವಂಥದ್ದು. ಸೊ ಇಲ್ಲಿ ಅವರು ಮಕ್ಕಳ ಪ್ರತಿಯೊಂದು ಆಗುಹೋಗುಗಳಲ್ಲಿ ಕೂಡ ಅವರು ಆ ಒಂದು ಮಕ್ಕಳ ಸಾಮರ್ಥ್ಯ ಅಭಿವೃದ್ಧಿಯನ್ನು ಕೂಡ ಅವರು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯನ್ನು ನೋಡಿದ ಕೂಡಲೇ ಸೊ ಅವರಿಗೆ ಎಷ್ಟೋ ಮಟ್ಟಿಗೆ ಅವರಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಅವರಿಗೆ ಯಾವ ವಿಚಾರದಲ್ಲಿ ಅವರು ಹಿಂದೆ ಇದ್ದಾನೆ ಅನ್ನೋ ಒಂದು ವಿಚಾರವನ್ನು ಹೇಳುವಂತ ಒಂದು ಕೆಪಾಸಿಟಿ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರ ತಂಡದವರಿಗೆ. ಇಲ್ಲಿ ಈ ಒಂದು ಹಂತದಲ್ಲಿ ಸರ್ಕಾರಿ ಶಾಲೆ ಇರ್ಬೋದು, ಮಕ್ಕಳಿರ್ಬೋದು, ಪೋಷಕರಿರ್ಬೋದು ಮತ್ತು ಶಿಕ್ಷಕರಿರ್ಬೋದು, ಇವೆಲ್ಲರನ್ನು ಕೂಡಿಕೊಂಡು ಈ ಒಂದು ಸಮಗ್ರವಾಗಿ ಈ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ. ಸೊ ಆ ಮೂಲಕ ಆ ಸರ್ಕಾರ ಏನು ಜಾರಿಗೆ ತಂದಿದೆ ಆ ನಿಯಮಗಳು ಶಾಲೆಯಲ್ಲಿ ಅನ್ವಯ ಆಗ್ತಾ ಇದೆಯಾ, ಸೊ ಅಥವಾ ಈ ಒಂದು ಯೋಜನೆಯನ್ನು ಜಾರಿಗೆ ತರುವಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ, ಇವೆಲ್ಲವನ್ನು ಪರಿಶೀಲನೆ ಮಾಡಿಕೊಂಡು ವರದಿ ಕೊಡಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದೆ ಆ ಸಮಸ್ಯೆಗಳು ಆಗ್ತಾ ಇದ್ರೆ ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡ್ಕೊಳ್ಳಿಕ್ಕೆ ಸರ್ಕಾರಗಳಿಗೆ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೀಲನೆ ಒತ್ತು ಕೊಟ್ಟು ಆಗ್ತಾ ಇದೆ. ಸೊ ಅದರೊಟ್ಟಿಗೆ ಕೆಲವೊಂದು ವಿಚಾರಗಳು ತುಂಬಾನೇ ಬೇಸರ ಆಗುತ್ತೆ. ಯಾಕಂದ್ರೆ ಈಗ ನಾವು ಆಲ್ಮೋಸ್ಟ್ ಮೂಡಬಿದ್ರೆ ತಾಲೂಕಿನ 12 ಗ್ರಾಮ ಪಂಚಾಯತ್ಗಳು, 12 ಅಂತ ಹೇಳಿದ್ರೆ ಅಲ್ಲಿ 2 ಶಾಲೆಗಳು, ಒಟ್ಟು 24 ಶಾಲೆಗಳು. ಇಲ್ಲಿ 9 ಶಾಲೆಗಳು, 9 ಗ್ರಾಮ ಪಂಚಾಯತ್ಗಳು, ಒಟ್ಟು 18 ಶಾಲೆ. ಆಲ್ಮೋಸ್ಟ್ ಈ ಒಂದು ಆರ್ಥಿಕ ವರ್ಷದ ಅಂತಿಮ ಸಭೆ ಇದು. ಇಲ್ಲಿಗೆ ನಮಗೆ ಶಾಲಾ ಹಂತದ ಸಭೆಗಳು ಇಲ್ಲಿ ಮುಕ್ತಾಯ ಆಗುತ್ತೆ. ಸೊ ಹಲವಾರು ಏನು ನಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ನಮಗೆ ನಮ್ಮ ಗಮನಕ್ಕೆ ಬಂದಿದ್ದೇವೆ. ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಈ ಒಂದು ಯೋಜನೆಗೆ ಸಹಕಾರ ಕೊಟ್ಟು ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಕೆಲವೊಂದು ಕಡೆ ನಮಗೆ ದೊಡ್ಡ ಮಟ್ಟದಲ್ಲಿ ಅವರು ಹೇಳಿಕೊಳ್ಳುವಂಥದ್ದು ಅಷ್ಟು ಮಾಡಿಲ್ಲ ಎನ್ನುವ ಒಂದು ವಿಚಾರ ಕೂಡ ನಮಗೆ ಬಂದಿದೆ. ಅದೆಲ್ಲವನ್ನು ಮುಕ್ತವಾಗಿ ಆ ವರದಿಗಳಲ್ಲಿ ಮಂಡನೆ ಮಾಡಿಕೊಂಡು ಅದನ್ನು ಜನರ ಒಂದು ನಿರ್ಧಾರಕ್ಕೆ ಬಿಟ್ಟಿದೆ, ಅಂದ್ರೆ ಪೋಷಕರ ನಿರ್ಧಾರಕ್ಕೆ ಬಿಟ್ಟಿದೆ. ಯಾಕಂತೇಳಿದ್ರೆ ಸೊ ನಮಗೆ ಏನೇ ಕಂಡು ಬಂದಿರ್ಬೋದು, ಅದು ಆ ಕಂಡು ಬಂದಿರುವಂತಹ ವಿಚಾರವನ್ನು ನಾವು ವರದಿ ಮಾಡುವಂತ ಅವಕಾಶ ಮಾತ್ರ ನಮ್ಗೆ ಇರೋದು. ಅದನ್ನು ಅಂತಿಮವಾಗಿ ಮಾಡುವಂತ ವರದಿಯನ್ನು ನಾವೇ ಮಾಡಿದ್ದು ಅಂತಿಮ ಅಂತ ಹೇಳುವಂತ ಒಂದು ಅಧಿಕಾರ ನಮಗಿಲ್ಲ. ಸೊ ಯಾವುದೇ ವರದಿಯನ್ನು ನಾವು ರೆಡಿ ಮಾಡಿದ್ರು ಕೂಡ ಅದು ಕರಡು ವರದಿ ಪ್ರತಿ ಆಗಿರುತ್ತೆ, ಅಂದ್ರೆ ಮಂಡನೆ ಮಾಡುವುದೇನು. ಆ ಮಂಡನೆ ಮಾಡಿದ ನಂತರ ಸೊ ಅದರಲ್ಲಿ ಏನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿ ಅದಕ್ಕೆ ಅಂತಿಮ ಮುದ್ರೆ ಬೀಳುವವರೆಗೆ ಅದು ಕರಡು ವರದಿ ಪ್ರತಿ ಆಗಿರುತ್ತೆ. ಸೊ ಅನೇಕ ಭಿನ್ನಾಭಿಪ್ರಾಯಗಳು ಈ ಒಂದು ಸಂದರ್ಭದಲ್ಲಿ ನಮಗೆ ಬಂದಿದೆ. ಅದೆಲ್ಲವನ್ನು ನಾವು ಲಿಖಿತ ರೂಪದಲ್ಲಿ ದಾಖಲು ಮಾಡಿಕೊಂಡು ಮುಂದಿನ ಹಂತಕ್ಕೆ ಅದನ್ನು ಕಳಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಉದಾಹರಣೆಯಾಗಿ ಈ ಶಿಕ್ಷಣದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಒಂದು ದೊಡ್ಡ ಮಟ್ಟದ ವಿಚಾರ ಏನಂತ ಹೇಳಿದ್ರೆ, ಸೊ ಮಕ್ಕಳನ್ನು ಬರೀ ಶಾಲೆಗೆ ದಾಖಲು ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗ್ದು ಅನ್ನೋ ಮಟ್ಟದಲ್ಲಿ ಇನ್ನೂ ಕೂಡ ಪೋಷಕರು ಇದ್ದಾರೆ. ಸೊ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಕೆಲವೊಂದು ಪೋಷಕರು ಇನ್ನೂ ಕೂಡ ಆ ಒಂದು ರೀತಿ ಯೋಚನೆಯಲ್ಲೇ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಲೆಗೆ ಕಲಿಸಬೇಕು, ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅವರಿಗೆ ಇದು ನಮ್ಮ ಜವಾಬ್ದಾರಿ ಅನ್ನೋ ಒಂದು ವಿಚಾರ ಕೂಡ ಅವರಿಗೆ ಗೊತ್ತಿಲ್ಲ. ಸೊ ಆದ್ರೆ ಇಲ್ಲಿ ಕೆಲವೊಂದು ಸಂಗತಿಗಳು ನಡೆದು ಹೋಗುತ್ತೆ. ಆವಾಗ ಅದಕ್ಕೆ ಮತ್ತೆ ಅದನ್ನು ಪರೋಕ್ಷವಾಗಿ ಬೇರೆಯವರನ್ನು ಗೊತ್ತು ಮಾಡುವಂತ ಪ್ರಯತ್ನ ಕೂಡ ಆಗಿದೆ. ಸೊ ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಯಾಕಂದ್ರೆ ಮಕ್ಕಳನ್ನು ದಾಖಲು ಮಾಡಿದ್ರೆ, ಶಾಲೆಗಳಿಗೆ ದಾಖಲು ಮಾಡೋದ್ರ ಜೊತೆಗೆ ಆ ಮಕ್ಕಳ ಪ್ರತಿಯೊಂದು ಆಗು ಹೋಗುಗಳನ್ನು ಕೂಡ ನಾವು ಬಹಳಷ್ಟು ಹತ್ತಿರದಿಂದ ಪೋಷಕರು ಕೂಡ ಗಮನಿಸಬೇಕಾಗುತ್ತೆ. ಇದನ್ನು ಹೋದ್ರೆ ತುಂಬಾ ಅನರ್ಥಗಳು ನಡೆದು ಹೋಗುತ್ತೆ. ಆವಾಗ ಏನಾಗುತ್ತೆ, ಪೋಷಕರು ಅವರ ಜವಾಬ್ದಾರಿಯನ್ನು ಬೇರೆಯವರಿಗೆ ವರ್ಗಾವಣೆ ಮಾಡುವಂತ ಪ್ರಸಂಗಗಳು ಜಾಸ್ತಿಯಾಗಿ ನಡೀತಾ ಇರ್ತವೆ.
ಸೊ ಇದು ಆಗಬಾರ್ದು. ಯಾಕಂದ್ರೆ ಶಾಲಾ ಹಂತದಲ್ಲಿ ಶಿಕ್ಷಕರು ಅವರ ಮಕ್ಕಳನ್ನು ಏನು ಶಾಲಾ ಹಂತದಲ್ಲಿ ಮಕ್ಕಳು ಇರ್ತಾರೆ. ಸೊ ಶಾಲೆ ಪ್ರಾರಂಭ ಆದಾಗಿನಿಂದ ಹಿಡಿದು ಮಕ್ಕಳನ್ನು ಶಾಲೆ ಬಿಡುವವರೆಗಿನ ಅವಧಿಯಲ್ಲಿ ಮಕ್ಕಳನ್ನು ಕೇರ್ ಟೇಕ್ ಮಾಡುವಂಥದ್ದು ಅವರ ಶಾಲೆಯ ಒಂದು ಜವಾಬ್ದಾರಿ ಆಗಿರುತ್ತೆ. ತದನಂತರದ ಜವಾಬ್ದಾರಿಯನ್ನು ಮತ್ತೆ ಪೋಷಕರೇ ವಹಿಸಬೇಕಾಗುತ್ತೆ. ಸೊ ಮಕ್ಕಳನ್ನು ಶಾಲೆಗೆ ಕರೆತರೋದು ಮತ್ತು ಶಾಲೆಯಿಂದ ಕರ್ಕೊಂಡು ಹೋಗುವಂಥದ್ದು. ಸೊ ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ಅವಘಡಗಳು ಆಗಿರುವಂಥದ್ದು ತುಂಬಾನೇ ವರದಿ ಆಗಿದೆ. ಸೊ ಅದರ ಬಗ್ಗೆ ಪೋಷಕರು ಹೆಚ್ಚಿನ ಮುತುವರ್ಜಿ ವಹಿಸಿ ನಾವಿವಾಗ ಎಷ್ಟೇ ಜಾಗೃತಿ ವಹಿಸಿಕೊಂಡ್ರು ಕೂಡ ನೀವು ಸಾಲ್ತಾ ಇಲ್ಲ. ಸೊ ನಿಮಗೆ ಪರೋಕ್ಷವಾಗಿ ಏನೋ ಹೇಳಬೇಕು ಅಂತಿಲ್ಲ, ನಿಮಗೆ ನಿಮ್ಮ ಆಸುಪಾಸಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೈಂಗಿಕ ಶೋಷಣೆಗೆ ಬರೀ ಹೆಣ್ಮಕ್ಳು ಒಳಗಾಗಿಲ್ಲ, ಗಂಡು ಮಕ್ಕಳು ಕೂಡ ಒಳಗಾಗಿರುವಂತಹ ಅನೇಕ ನಿದರ್ಶನಗಳು ಇವೆ. ಸೊ ಬರೀ ಲೈಂಗಿಕ ವಿಚಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಮಕ್ಕಳು ಅಂತ ನಾವು ಪರಿಗಣನೆಗೆ ತೆಕ್ಕೋಬೇಕಾಗತ್ತೆ. ಅಲ್ಲಿ ಎರಡು ವಿಭಾಗಗಳನ್ನಾಗಿ ಮಾಡ್ಲಿಕ್ಕಾಗಲ್ಲ, ಹುಡುಗರು ಹುಡುಗಿಯರನ್ನು ಮಾಡ್ಲಿಕ್ಕಾಗಲ್ಲ. ಸೊ ಎಲ್ಲ ವಿಚಾರದಲ್ಲಿ ಬರೀ ಆ ಎರಡು ಅಂದ್ರೆ ಮಕ್ಕಳು ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂತ ಹೇಳಿದ್ರೆ ಸರ್ಕಾರ ನಮ್ಮ ಈ ಒಂದು ಸಾಮಾಜಿಕ ಪರಿಶೀಲನೆ ಪೂರಕವಾಗಿ ಯಾವ ರೀತಿ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ದೀರ್ಘವಾದ ಒಂದು ಅದಕ್ಕೆ ಅಂದ್ರೆ ದೀರ್ಘವಾದ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಏನೆಲ್ಲ ಮಾಡ್ಕೋಬೇಕು, ಸೊ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಮಕ್ಕಳಿಗಿರ್ಬೋದು, ಪೋಷಕರಿಗಿರ್ಬೋದು ಅಥವಾ ಶಿಕ್ಷಕರಿಗಿರ್ಬೋದು, ಸೊ ಎಲ್ಲವನ್ನು ಕುರಿತು ಪಟ್ಟಿ ಮಾಡಿ ಸೊ ಅಂತಿಮವಾಗಿ ಒಂದು ಹಂತಕ್ಕೆ ಅದನ್ನು ರೆಡಿ ಮಾಡಿ ಸೊ ಆ ಒಂದು ಪ್ರಶ್ನಾವಳಿಗಳನ್ನು ಒಟ್ಟು 138 ಪ್ರಶ್ನಾವಳಿಗಳು ನಮ್ಮ ಒಂದು ಸಾಮಾಜಿಕ ಪರಿಶೀಲನೆ ತಂಡಕ್ಕೆ ಸರ್ಕಾರ ನೀಡಿರುವಂತಹ ಒಂದು ಪ್ರಶ್ನಾವಳಿಗಳು ಅದನ್ನು ಕೊಟ್ಟು ಸೊ ಇಲ್ಲಿ ಈ ತರ ಒಂದು ವರದಿಯನ್ನು ನಮಗೆ ಕೊಡಿ. ಸೊ ಸಂಬಂಧಪಟ್ಟವರಿಂದ ಮಕ್ಕಳಿಂದ ಇರ್ಬೋದು, ಪೋಷಕರಿಂದ ಇರ್ಬೋದು, ಮತ್ತೆ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಸೊ ಇಷ್ಟರಲ್ಲಿ ನೀವು ವರದಿಯನ್ನು ತಯಾರು ಮಾಡಿದ್ರೆ, ವರದಿಯನ್ನು ಪಡ್ಕೊಂಡ್ರೆ ಬಹುಶಃ ನಮಗೆ ಒಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗುತ್ತೆ. ಏನಾಗ್ತಿದೆ, ಏನ್ ಮಾಡ್ಬೇಕು ಮುಂದೆ ಅನ್ನೋ ಒಂದು ವಿಚಾರ. ಸೊ ಹಾಗಾಗಿ ಸರ್ಕಾರ ಈ ಹಿಂದೆ ತುಂಬಾ ಕಸರತ್ತು ಮಾಡಿದೆ. ಅಂದ್ರೆ ನುರಿತ ಶಿಕ್ಷಣದ ತಜ್ಞರನ್ನು ಸೇರಿಸಿಕೊಂಡು ಸರ್ವೆಗಳನ್ನು ಮಾಡೋದ್ರ ಜೊತೆಗೆ ಅಂತಿಮವಾಗಿ ಒಂದು ರೂಪ ಕೊಟ್ಟು ಅದನ್ನು ಮಾಡ್ಕೊಂಡಿದೆ. ಸೊ ಅಲ್ಲಿ ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಕೇಳಿದ್ದಾರೆ. ಮಕ್ಕಳ ಒಂದು ಏನು ಅವರು ಶಾಲೆಗೆ ಬರುವಂತಹ ಏನು ದಾರಿಗಳು ಸುಗಮವಾಗಿದೆಯಾ, ಸೊ ಅಥವಾ ಅವರು ಯಾವ ರೀತಿ ಶಾಲೆಗೆ ಬರ್ತಾ ಇದ್ದಾರೆ, ಸಾರಿಗೆ ವ್ಯವಸ್ಥೆ ಯಾವುದು, ಅದೇ ರೀತಿ ಮಕ್ಕಳ ಒಂದು ಲೈಂಗಿಕ ಶೋಷಣೆಯ ವಿಷಯವಾಗಿ ಕೂಡ ಶಾಲೆಯಲ್ಲಿ ಮಕ್ಕಳಿಗೆ ಲೈಂಗಿಕ ವಿಚಾರದ ಬಗ್ಗೆ ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾರಾ, ಸೊ ಎಲ್ಲ ಅವರಿಗೆ ಸಂಬಂಧಪಟ್ಟ ಲೈಂಗಿಕ ಸಾಮರ್ಥ್ಯದ ಇದನ್ನು ಚೆಕ್ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ ಕನಿಷ್ಠ 2 ಬಾರಿ ಆದರೂ ಮಕ್ಕಳ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಬೇಕಿರುತ್ತೆ. ಸೊ ಇದನ್ನೆಲ್ಲ ಮಾಡಿದಾರ. ಸೊ ಇವೆಲ್ಲವನ್ನು ಮಾಡಿಸೋ ಕೇಳಿಕೊಂಡು ಸರ್ಕಾರ ಅದೊಂದು ವರದಿ ಕೇಳಿದೆ. ಸೊ ಇವೆಲ್ಲವನ್ನು ಕಳೆದ 4 ದಿನಗಳಿಂದ ನಾವು ನಿಮ್ಮ ಶಾಲೆಯಲ್ಲಿ ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನ ವರದಿಯನ್ನು ದಾಖಲು ಮಾಡಿಕೊಂಡಿದ್ದೇವೆ. ಇನ್ನು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಕುಂಠಿತ ಆಗ್ತಿರೋ ಬಗ್ಗೆ ಇದು ಬಹಳಷ್ಟು ನಮಗೆ ಬೇಸರ ತಂದಿರುವಂತಹ ವಿಚಾರಗಳು. ಅಂದ್ರೆ ಆಸ್ ಎ ಸಾಮಾಜಿಕ ಪರಿಶೀಲನಾ ತಂಡದ ಒಂದು ಸದಸ್ಯರಾಗಿ ನಾವು ತಿಳ್ಕೊಂಡದ್ದು, ಕೆಲವೊಂದು ಕಡೆ ಏನಾಗುತ್ತೆ, ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಅಲ್ಲಿ ನೋಡುವಾಗ ಅವರಿಗೆ ಸುಸಜ್ಜಿತವಾದ ಒಂದು ಶಾಲಾ ಕಟ್ಟಡಗಳು ಇರುತ್ತೆ. ಅದೇನಾಗುತ್ತೆ, ವರ್ಷದಿಂದ ವರ್ಷಕ್ಕೆ ಬಂದಾಗ ಕಡಿಮೆ ಆಗ್ತಾ ಬಂದಾಗ ಸರ್ಕಾರ ಮತ್ತೆ ಮಕ್ಕಳ ದಾಖಲಾತಿ ಇಲ್ಲ ಅಂತ ಆ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಅಲ್ಲಿ ನೋಡಿ ಸುಸಜ್ಜಿತವಾದ ಕಟ್ಟಡ ಇರುತ್ತೆ, ಕೆಲವೊಂದು ಕಡೆ ವಿರುದ್ಧವಾಗಿದೆ. ಇದಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ ಸುಸಜ್ಜಿತವಾದ ಕಟ್ಟಡ ಇಲ್ಲ. ಸೊ ಈ ತರಹದ ಸಮಸ್ಯೆಗಳನ್ನು ಶಾಲಾ
ಹಂತದಲ್ಲಿ ಎದುರಿಸ್ತಾ ಇದ್ದಾರೆ. ಸೊ ಇದು ಕೂಡ ಸರ್ಕಾರಕ್ಕೆ ವರದಿ ಹೋಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅಂತಿಮವಾಗಿ ಯಾವುದೇ ಒಂದು ಶಾಲೆ ಮುಚ್ಚುಗಡೆ ಆದ್ರೂ ಕೂಡ ಅಲ್ಲಿ ಕೆಲಸ ಮಾಡ್ತಿರುವಂತ ಶಿಕ್ಷಕರು ಅವರು ಬೇರೆ ಶಾಲೆಗೆ ಹೋಗ್ತಾರೆ. ಆದ್ರೆ ಆ ಸಂಬಂಧಪಟ್ಟ ಆ ವ್ಯಾಪ್ತಿಯ ಜನರು ಏನಿದ್ದಾರೆ ಅವರು ಇದರಿಂದ ವಂಚಿತರಾಗ್ತಾರೆ. ಅಂದ್ರೆ ಶಾಲೆಯಿಂದ ಮಕ್ಕಳನ್ನು ದೂರಕ್ಕೆ ಕಳಿಸುವಂತ ಒಂದು ಪ್ರಮೇಯ ಬರುತ್ತಲ್ಲಿ ಅವರಿಗೆ. ಸೊ ಹಾಗಾಗಿ ಎಲ್ಲರೂ ಶಾಲಾಭಿವೃದ್ಧಿ ಸಮಿತಿ ಏನು ಇದೆ ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಮಕ್ಕಳ ಒಂದು ದಾಖಲಾತಿಯನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ನಿಮ್ಮ ಯಾವ ತರ ನಾವು ಅದನ್ನು ಎಲ್ಲರೂ ಸೇರಿಕೊಂಡು ಅದಕ್ಕೊಂದು ಕೆಲಸ ಮಾಡಬಹುದು ಆ ನಿಟ್ಟಿನಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಈ ಸರ್ಕಾರಿ ಶಾಲೆಗಳ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಿದ್ರೆ ಬಹುಶಃ ಅದು ಮುಂದೆ ಒಂದು ಒಳ್ಳೆಯ ಫಲಿತಾಂಶ ಅಥವಾ ಅದರೊಟ್ಟಿಗೆ ಮಕ್ಕಳು ಇಲ್ಲಿ ಸಿಗ್ತಕ್ಕಂತಹ ಒಂದು ವಿದ್ಯಾಭ್ಯಾಸದ ಇದನ್ನು ಇಟ್ಕೊಂಡು ಅಥವಾ ಇಲ್ಲಿ ಸಿಗ್ತಕ್ಕಂತಹ ಸೌಲಭ್ಯಗಳನ್ನು ಇಟ್ಕೊಂಡು ಮಕ್ಕಳಲ್ಲಿ ಇಲ್ಲಿಗೆ ಸಿಗುವಂತ ಪ್ರಯತ್ನ ಆದರೆ ಸೊ ಖಂಡಿತ ಮಕ್ಕಳ ದಾಖಲಾತಿ ಖಂಡಿತ ಹೆಚ್ಚಳ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಮಗೆ ಫಲಿತಾಂಶ ಸಿಗ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಕಾರಣ ಇದೆ. ಯಾಕಂದ್ರೆ ಹೇಳಿದ್ರೆ ಖಾಸಗಿ ಶಾಲೆಗಳಲ್ಲಿ ಎಲ್ರಿಗೂ ಬರ್ತಕ್ಕಂತಹ ವ್ಯಾಮೋಹ ಸೊ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಈ ಸರ್ಕಾರಿ ಶಾಲೆಗೆ ಮಕ್ಕಳ ದಾಖಲಾತಿ ಕಡಿಮೆ ಇದೆ. ಸೊ ಪ್ರತಿಯೊಬ್ಬರು ಇವಾಗ ಗ್ರಾಮೀಣ ಭಾಗದಲ್ಲೂ ಕೂಡ ಎಲ್ಲರೂ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ನಾವು ಯೋಚನೆ ಮಾಡಬೇಕಾದ ರೀತಿ ಭಿನ್ನವಾಗಿದೆ. ಸೊ ಎಲ್ಲಿ ನಮಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ ಅಲ್ಲಿಗೆ ನಾವು ಮಕ್ಕಳನ್ನು ದಾಖಲು ಮಾಡಲಿಕ್ಕೆ ಹೊರತು ನಾವೇ ಫೀಸ್ ಕಟ್ಟಿ ನಮ್ಮ ಮಕ್ಕಳನ್ನು ನಾವು ಅಲ್ಲಿ ಸಿಗ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗದೇ ಇದ್ರೆ ನಾವು ಅಷ್ಟು ಹಣ ವ್ಯಯ ಮಾಡಿ ಅವರಿಗೆ ಶಿಕ್ಷಣ ಕೊಡಿಸಿದ್ರ ಅಗತ್ಯ ಏನಿದೆ. ಸೊ ಈ ಬಗ್ಗೆ ಚಿಂತನೆ ಆಗಬೇಕು. ಸೊ ನಿಮಗೆ ಆಗಲೇ ಹೇಳಿದಾಗೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರ ತಂಡ ಏನಿದೆ ಇದು ತುಂಬಾ ನುರಿತ ಶಿಕ್ಷಕರ ತಂಡ ಇರುವಂಥದ್ದು. ಸೊ ಅದೇ ಇದನ್ನೇ ಕಂಪೇರ್ ಮಾಡಿದ್ರೆ ಖಾಸಗಿ ಶಾಲೆಗಳಲ್ಲಿ ನಿಮಗೆ ಆ ರೀತಿ ಸಿಗಲ್ಲ. ಅಲ್ಲಿ ಶಿಕ್ಷಕರು ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಶಿಕ್ಷಣ ಕೊಡುವಂಥದ್ದು ಒಂದು ಇದಿದೆ. ಆದ್ರೆ ಅಲ್ಲಿ ಅವರು ಯಾವ ಒಂದು ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ನಾವು ಅವರಿಂದ ಶಿಕ್ಷಣ ಅಂದ್ರೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಹೇಳಿದ್ರೆ ಮೊದಲೇ ಅವರು ಈ ಶಿಕ್ಷಕರ ವೃತ್ತಿಗೆ ಏನು ಶಿಕ್ಷಣ ಬೇಕು ಅದನ್ನು ಪೂರೈಸಿರಲ್ಲ. ಬರೀ ಒಂದು ಡಿಗ್ರಿ ಪೂರೈಕೆ ಮಾಡಿಕೊಂಡು ಏನು ಶಿಕ್ಷಕರ ಒಂದು ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಜವಾಬ್ದಾರಿ ನಮಗೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು. ಸೊ ಅದರಿಂದ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸೊ ಅದರಲ್ಲಿ ಇನ್ನೂ ಒಂದು ವಿಚಾರ ನಮ್ಮ ಬೆಳಿಗ್ಗೆ ಕೂಡ ಪ್ರಸ್ತಾಪ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅಷ್ಟಮಟ್ಟಿಗೆ ನಿಮಗೆ ತಲುಪಿದ್ರೆ ನಾವು ಹೇಳಿದಕ್ಕೊಂದು ಅರ್ಥ ಇರುತ್ತೆ. ಇವಾಗ ಸರ್ಕಾರಿ ಶಾಲೆಯಲ್ಲಿ ನೀವು ಬಂದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನೀವು ಯಾವುದೇ ಅಂದ್ರೆ ಅವರ ತರಗತಿ ಅವಧಿಯಲ್ಲಿ ಬೆಳಿಗ್ಗೆ 9:05 ಸಂಜೆ 4 ಗಂಟೆ ಒಳಗಡೆ ನೀವು ಯಾವ ಟೈಮಿಗೆ ಬಂದರೂ ಕೂಡ ಸೊ ಸಂಬಂಧಪಟ್ಟ ಶಿಕ್ಷಕರು ನಿಮ್ಮ ಮಕ್ಕಳ ಬಗ್ಗೆ ಎಲ್ಲವನ್ನು ನಿಮಗೆ ವಿವರಿಸ್ತಾರೆ. ಅದೇ ಖಾಸಗಿ ಶಾಲೆಯಲ್ಲಿ ನೀವು ಒಂದು ನಿಮ್ಮ ಮಕ್ಕಳ ಒಂದು ಇದನ್ನು ಪ್ರೋಗ್ರೆಸ್ ಅನ್ನು ನೀವು ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಈ ತರ ಒಂದು ವ್ಯವಸ್ಥೆ ಇಲ್ಲ. ಸೊ ಅವ್ರು ಯಾವ ಟೈಮಿಗೆ ಬರ್ಲಿಕ್ಕೆ ಹೇಳ್ತಾರೆ ಅದೇ ಟೈಮಿಗೆ ನೀವು ಅಲ್ಲಿ ಅವರನ್ನು ಕಾದು ನಿಂತು ಮತ್ತೆ ಹೋಗ್ಬೇಕು. ಅದು ಕೂಡ ಅವರು ಸಿಕ್ಕಿದ್ರು ಆಯ್ತು, ಸಿಗದೇ ಇದ್ರು ಆಯ್ತು. ಸೊ ಇಂತಹ ಸನ್ನಿವೇಶಗಳು ಇದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಎಲ್ಲವೂ ಒಂದು ಬೇರೆ ರೀತಿಯ ಒಂದು ಸಂದೇಶವನ್ನು ಕೊಡುತ್ತೆ ನಮಗೆ. ಯಾಕಂತ ಹೇಳಿದ್ರೆ ನಾವು ಇರೋದನ್ನು ಬಿಟ್ಟು ಇರದೇ ಇರುವುದರ ಕಡೆಗೆ ಹೋಗ್ತಾ ಇದೀವಿ ಅನ್ನೋ ಇದನ್ನು ಕೊಡ್ತಾ ಇದೆ. ಸೊ ಪೋಷಕರು ಇದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಚಾರ, ಮಕ್ಕಳ ಬೆಳವಣಿಗೆಯಲ್ಲಿ ಪ್ರತಿಯೊಂದು ವಿಷಯಗಳು ಬದಲಾಗ್ತಾನೆ ಇರುತ್ತೆ. ಅವರ ಬೆಳವಣಿಗೆ ಆಗ್ತಾನೆ ಇರುತ್ತೆ. ಆ ಬೆಳವಣಿಗೆ ಆಗ್ತಾ ಇದ್ದಾಗ ಅದನ್ನು ಬಹಳ ಹತ್ತಿರದಿಂದ ನೀವು ನೋಡಿದ್ರೆ ಸೊ ನಿಮ್ಮ ಮಕ್ಕಳಲ್ಲಿ ಯಾವ ವಿಷಯದ ಬಗ್ಗೆ ಅವರಿಗೆ ವಿಶೇಷವಾದ ಅಭಿರುಚಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕನ್ಫ್ಯೂಷನ್ಗೆ ಬರ್ತೀರಾ. ಸೊ ಅಂದ್ರೆ ನಿಮಗೆ ಒಂದು ವಿಚಾರ ಗೊತ್ತಾಗುತ್ತೆ, ನನ್ನ ಮಗನಿಗೆ ಈ ಒಂದು ವಿಚಾರದಲ್ಲಿ ಆಸಕ್ತಿ ಇದೆ. ಸೊ ನೀವು ನೋಡ್ತೀರಾ, ನೀವು ಗಮನಿಸಿದ ವಿಚಾರವನ್ನು ನೀವು ಗಮನಿಸಿ ಅಲ್ಲೇ ಬಿಡುವುದಲ್ಲ. ಸೊ ಮತ್ತೆ ಅದು ಶಾಲೆಗೆ ಬಂದಾಗ ಸಂಬಂಧಪಟ್ಟ ಶಿಕ್ಷಕರಿಗೆ ನೀವು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದಾಗ ಮತ್ತೆ ಮುಂದಕ್ಕೆ ಶಾಲೆಯಲ್ಲಿ ಶಿಕ್ಷಕರಿಗೂ ಕೂಡ ಆ ಮಗುವಿಗೆ ಅದನ್ನು ಅವರು ಕೂಡ ಹತ್ತಿರದಿಂದ ಗಮನಿಸ್ತಾರೆ. ಮತ್ತೆ ಅವರು
ಅವನಿಗೆ ಯಾವ ಥರದ ಶಿಕ್ಷಣ ಅಥವಾ ಅದಕ್ಕೆ ಪೂರಕವಾದ ಯಾವ ವಿಚಾರವನ್ನು ಹೇಳಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಅವರಿಗೆ ಆ ಶಿಕ್ಷಣವನ್ನು ಹೇಳ್ಕೊಡ್ತಾರೆ ಅಥವಾ ಅದಕ್ಕೆ ಪೂರಕವಾಗಿ ಏನು ಮಾಡಬೇಕು ಅದೆಲ್ಲವನ್ನು ಹೇಳ್ಕೊಡ್ತಾರೆ. ಸೊ ಆದರೆ ನೀವೇ ಗುರುತಿಸದೇ ಇದ್ರೆ ಎಲ್ಲ ಮಕ್ಕಳನ್ನು ಶಿಕ್ಷಕರಿಗೆ ಗುರುತಿಸ್ಲಿಕ್ಕೆ ಆಗಲ್ಲ. ಸೊ ಅಂತ ಸಂದರ್ಭದಲ್ಲಿ ಸೊ ಮಕ್ಕಳ ಹಿನ್ನಡೆಗೆ ಅದು ಕಾರಣ ಆಗುತ್ತೆ. ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ನೀವು ವಿಶೇಷವಾಗಿ ಕೇರ್ ತಗೊಂಡಾಗ ಅಂತಿಮವಾಗಿ ಅದು ಎಲ್ಲ ಮಟ್ಟದಲ್ಲಿ ನಾವು ಅದನ್ನು ಅವರಿಗೆ ಉತ್ತೇಜನ ಕೊಟ್ಟಾಗ ಆ ಮಗು ಮುಂದೆ ಅದನ್ನೇ ಒಂದು ವೃತ್ತಿ ಜೀವನವಾಗಿ ಅವನ ವೃತ್ತಿ ಶಿಕ್ಷಣವನ್ನಾಗಿ ಆಯ್ಕೆ ಮಾಡಿಕೊಂಡು ಅದು ಅವನ ವೃತ್ತಿ ಜೀವನಕ್ಕೆ ಮುಂದೆ ಬಹಳಷ್ಟು ಸಹಕಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮದು ಪಾತ್ರ ಇದೆ. ಸೊ ಹಾಗಾಗಿ ಈ ಒಂದು ಏನು ಸಮಗ್ರ ಶಿಕ್ಷಣ ಯೋಜನೆಯನ್ನು ರೂಪಿಸಿದ್ದಾರೆ ಅದರ ಪ್ರಕಾರ ಇವತ್ತು ನಾವು ಪೋಷಕರ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ನಿಮಗೆ ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೇವೆ. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಹೊಸ ವಿಷಯ. ಆದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ನಿರಂತರವಾಗಿ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಅದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ದೀನ ಹಣಕಾಸು ಯೋಜನೆ ನಿರಂತರ ಸಾಮಾಜಿಕ ಪರಿಶೋಧನೆ ಆಗ್ತಾ ಇದೆ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ನಮಗೆ ಈ ಒಂದು ವಿಚಾರ ಈ ಒಂದು ಶಾಲೆಗಳಲ್ಲಿ ಹೊಸ ವಿಷಯವಾಗಿ ನಮಗೂ ಕೂಡ ಆಯ್ಕೆ ಮಾಡಿಕೊಂಡು ಅದನ್ನು ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ನಡೆಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಆ ಮೂಲಕ ಸಾಮಾಜಿಕವಾಗಿ ನಿಮ್ಮೊಡನೆ ಬೆರೆತುಕೊಂಡು ಈ 4 ದಿನ ಒಂದು ಯೋಜನೆಗಳ ವರದಿಯನ್ನು ತಯಾರು ಮಾಡಿದ್ದೇವೆ. ಆ 4 ದಿನ ನಾವೇನು ಕಂಡುಕೊಂಡಿದ್ದೇವೆ ಅದರ ಮೇಲೆ ವರದಿಯನ್ನು ಮಾಡಿರುವಂಥದ್ದು. ಅದು ತಪ್ಪಿರಬಹುದು, ಅದು ಸರಿ ಇರಬಹುದು, ಅಥವಾ ಏನಾಗಿರೋದು ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಅದನ್ನು ನಿಮ್ಮ ವಿವೇಚನೆಗೆ ಬಿಡುವಂಥದ್ದು. ನೀವು ಅದರ ಬಗ್ಗೆ ಚರ್ಚಿಸಿ ಈ ವರದಿ ಸರಿ ಇದೆ ಅಥವಾ ಈ ವರದಿ ಸರಿ ಇಲ್ಲ ಸರ್, ಇದು ಹೀಗೆ ಆಗಬೇಕು ಅನ್ನೋ ಒಂದು ಉತ್ತಮ ಸಂದೇಶವನ್ನು ಕೊಟ್ಟರೆ ಖಂಡಿತ ಅದರ ಬದಲಾವಣೆಗೆ ಅವಕಾಶ ಇದೆ. ಇನ್ನು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ನಾವು 3 ವಿಚಾರಗಳಿಗೆ ಬಹಳಷ್ಟು ಒತ್ತು ಕೊಡ್ತೇವೆ. ಒಂದು ಸಾಮಾಜಿಕ ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಇಲ್ಲಿ ನಮಗೆ ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಯತಕ್ಕಂಥ ಏನು ಸಾಮಾಜಿಕ ಪರಿಶೋಧನೆಯಲ್ಲಿ ಎಲ್ಲವೂ ನಮಗೆ ಆನ್ಲೈನ್ ಅಲ್ಲಿ ತಂತ್ರಾಂಶ ಏನು ಪಾವತಿ ಆಗಿರುತ್ತೆ ಅದೆಲ್ಲವೂ ಆನ್ಲೈನ್ ಅಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಆದರೆ ಇಲ್ಲಿ ನಮಗೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಖರ್ಚು ವೆಚ್ಚಗಳಾಗಿದೆ ಸೊ ಅದನ್ನು ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್ಗೆ ನಾವು ತಾಳೆ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚಾಗಿದೆಯಾ, ಸೊ ಅದನ್ನು ವೋಚರ್ಗಳು ರೆಡಿ ಇದೆಯಾ, ಇವೆಲ್ಲವನ್ನು ಪರಿಶೀಲಿಸಿ ಅದನ್ನು ವರದಿ ಮಾಡುವಂಥದ್ದು. ಸೊ ಇಲ್ಲಿಗೆ ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಇದನ್ನು ಪ್ರತಿಯೊಂದು ಕಡೆಗಳಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ಒಂದು ಅನೇಕ ಪತ್ರಿಕೆಗಳಲ್ಲಿ ಬಂದಿತ್ತು. ಕರ್ನಾಟಕದಲ್ಲಿ ಸಾಮಾಜಿಕ ಪರಿಶೋಧನೆ ನಂಬರ್ 1 ಸ್ಥಾನದಲ್ಲಿದೆ ಅನ್ನೋ ಒಂದು ವರದಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮೊನ್ನೆ ಬಂದಿತ್ತು. ಸೊ ಇದು ಅಷ್ಟರ ಮಟ್ಟಿಗೆ ನಮಗೆ ಒಂದು ಸಾಮಾಜಿಕ ಪರಿಶೋಧನೆ ತಂಡಕ್ಕೆ ಸಂದಿರುವ ಒಂದು ಪ್ರಶಂಸೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ಇನ್ನು ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಏನೇ ಒಂದು ಸಮಸ್ಯೆಗಳಾದರೂ ಕೂಡ ಶಾಲಾ ಮುಖ್ಯಸ್ಥರು ಅಂದರೆ ಅಧ್ಯಾಪಕರು ಸೊ ಅದರ ಒಂದು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಏನೇ ಸಮಸ್ಯೆಗಳಾದರೂ ಅವರಿಗೆ ವರದಿ ಮಾಡಿಕೊಂಡು ಅದನ್ನು ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೀವುಗಳೇ. ಸೊ ನೀವುಗಳು ಇಂಥ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅಲ್ಲಿ ಭಾಗವಹಿಸಿ ಇಂಥ ಒಂದು ಯೋಜನೆ ಇತ್ತು ನಮ್ಮ ಶಾಲೆಯಲ್ಲಿ, ನಮ್ಮ ಮಕ್ಕಳು ಕಲಿತಿರುವಾಗ ಅದರ ಬಗ್ಗೆ ಸಾಮಾಜಿಕ ಪರಿಶೋಧನೆ ಅನ್ನೋ ಒಂದು ಪ್ರಕ್ರಿಯೆ ಆಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಮನವರಿಕೆ ಇರಬೇಕು, ನಿಮಗೆ ಆ ಒಂದು ಯೋಜನೆ ಬಗ್ಗೆ ಮಾಹಿತಿ ಇರಬೇಕು. ಸೊ ಏನು ಇದು, ಯಾಕೆ ಮಾಡಿದ್ದಾರೆ, ಸೊ ಈ ಇದು ಮಾಡಿರೋದ್ರ ಉದ್ದೇಶ ಏನು, ಸೊ ಎಲ್ಲವನ್ನು ನೀವು ತಿಳ್ಕೊಂಡಾಗ ಮಾತ್ರ ಈ ಒಂದು ಯೋಜನೆ ಯಶಸ್ಸು ಅದರಲ್ಲಿ ಅಡಗಿರುತ್ತೆ. ಯಾಕಂತ ಹೇಳಿದ್ರೆ ಸೊ ನಿಮಗೆ ಆ ಒಂದು ವಿಚಾರಗಳು ಗೊತ್ತಾದಾಗ ಮಾತ್ರ ನೀವು ಇನ್ನೊಬ್ಬರಿಗೆ ಹೇಳ್ತೀರಾ. ಸೊ ಅದು ಮತ್ತೆ ಬೇರೆಯವರಿಗೆ ಅದು ಕೂಡ ತಲುಪಲಿಕ್ಕೆ ಸಹಾಯಕ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಸೊ ಯೂಟ್ಯೂಬಲ್ಲಿ ಇದರ ನೇರ ಅಪ್ಲೋಡ್ ಮಾಡ್ತೇವೆ. ನಾವೇನು ಸಾಮಾಜಿಕ ಪರಿಶೋಧನೆ ಮಾಡಿದ್ರು ಕೂಡ ಅದರ ಲೈವ್ ಅಪ್ಡೇಟ್ ನಾವು ಯೂಟ್ಯೂಬಲ್ಲಿ ಬಂದೇ ಬರುತ್ತೆ. ಸೊ ನೀವು ಅಲ್ಲಿ ಕೂಡ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಸೊ ಯಾಕಂದರೆ ಇಂಥ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ನೇರ ಲೈವ್ ಯೂಟ್ಯೂಬ್ ಲೈವ್ ಮಾಡೋದು ಮಾತಾಡಿದೆ. ಯಾಕಂದರೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬೇರೆ ಯಾರೇ ಅಥವಾ ನಿಮ್ಮ ಗ್ರಾಮಸ್ಥರಿರ್ಬೋದು, ಪೋಷಕರಿರ್ಬೋದು ಬರ್ಲಿಕ್ಕೆ ಆಗಿಲ್ಲ. ಸೊ ಅವರಿಗೆ
ಏನಾಗಿದೆ ಅಥವಾ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ಕೂಡ ಅದನ್ನು ನೋಡ್ಕೊಳ್ಳೋಂಥ ಅವಕಾಶ ಅದನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ಇಲ್ಲಿ ಭಾಗವಹಿಸಿಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನು ನೀವು ಪ್ರತಿನಿಧಿಸ್ತಿದ್ದೀರ. ಸೊ ನೀವು ಪ್ರತಿನಿಧಿಸ್ತಿದ್ದೀರಿ ಅಂತ ಹೇಳಿದ್ರೆ ಸೊ ಯಾವುದೇ ಒಂದು ವಿಚಾರ ಬಂದಾಗ ಅದರ ವಿರೋಧ ಪರ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತಾಡಲಿಕ್ಕೆ ನೀವು ಮೊದಲು ನಿಲ್ಬೇಕು. ಆವಾಗ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಮಕ್ಕಳು ಕೂಡ ಮುಂದೆ ಬರ್ತಾರೆ. ಸೊ ಹಾಗಾಗಿ ಸೊ ಮಕ್ಕಳಿಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮ್ಮ ಪ್ರೋತ್ಸಾಹ ಇರಬೇಕು. ಯಾಕಂದ್ರೆ ನಾನು ಹೇಳುವಂಥದ್ದು ಮಕ್ಕಳಿಗೆ ಸೊ ಏನು ಅಂತ ಹೇಳಿದ್ರೆ ಕೆಲವರು ಜಾಸ್ತಿ ಓದಲ್ಲ ಮಕ್ಕಳು. ಅವರಿಗೆ ತರಗತಿಗಳಲ್ಲಿ ನಾವು ವಿಸಿಟ್ ಮಾಡಿದಾಗ ನಾನು ಇವಾಗ ಎಲ್ರಿಗೂ ವಿಪರೀತ ಕಾರ್ಯದ ಒತ್ತಡ, ಯಾಕಂದ್ರೆ ಇದು ಮಾರ್ಚ್ ಅಂತ್ಯದ ಒಂದು ತಿಂಗಳು. ಸೊ ಹಾಗಾಗಿ ನನಗೂ ಕೂಡ ಶಾಲೆಗಳಿಗೆ ಭೇಟಿ ಕೊಡಲಿಕ್ಕೆ ಆಗಿಲ್ಲ. ಸೊ ಬೇರೆ ವರದಿಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಇವತ್ತು ಬಂದೇನೆ. ಸೊ ಇಲ್ಲಿ ನಮ್ಮ ತಂಡದವರು ಅಥವಾ ನಾನು ತರಗತಿಗಳಿಗೆ ಹೋದಾಗ ಮಕ್ಕಳಿಗೆ ಒಂದು ಹೇಳುವಂತಹ ಸಲಹೆ ಅಂತ ಹೇಳಿದ್ರೆ, ನೀವು ಕನಿಷ್ಠ ಶಾಲೆ ಬಿಟ್ಟು ಒಂದು ಹಾಫ್ ಅನ್ ಅವರ್ ನಿಮ್ಮ ದೈನಂದಿನ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಬಿಡಿ. ಅವರಿಗೆ ಒಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ಆ ಶಾಲೆಯಲ್ಲಿ ದೈನಂದಿನವಾಗಿ ಏನು ಮಾಡಿದ್ದಾರೆ ಅದನ್ನೊಂದು ಮನನ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಟೈಮ್ ಕೊಡಿ. ಅವಾಗ ಏನಾಗುತ್ತೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಏನು ಮಾಡಿದ್ದಾರೆ ಸೊ ಅದನ್ನು ಅವರು ಸ್ವಲ್ಪ ಯೋಚನೆ ಮಾಡಿದಾಗ ದಿನ ದಿನ ಆ ಒಂದು ಪ್ರಕ್ರಿಯೆ ಆದಾಗ ಬಹುಶಃ ಅವನಿಗೆ ಎಕ್ಸಾಮ್ ಬಂದಾಗ ಅವನು ಅದನ್ನು ಸ್ವಲ್ಪ ಓದಿದ್ರೆ ಸಾಕು, ಅವನಿಗೆ ಅರ್ಥ ಆಗುತ್ತೆ. ಸೊ ಅಂತಹ ಒಂದು ಬುದ್ಧಿಮತ್ತೆ ಬೆಳೆಯುತ್ತೆ. ಸೊ ಅಥವಾ ಏನೇ ಇರ್ಬೋದು, ಒಂದು ಚಿಕ್ಕ ಪೇಪರ್ ನ್ಯೂಸ್ ಪೇಪರ್ ಇದ್ರೂ ಕೂಡ ಅದನ್ನು ಎತ್ತಿ ಅದನ್ನು ಓದುವಂತ ಅದರಲ್ಲಿ ಇರುವಂತಹ ಒಂದು ವಿಷಯಗಳಿರ್ಬೋದು, ಆ ವಿಷಯಗಳನ್ನು ಏನೇ ಆಗ್ಲಿಕ್ಕಿಲ್ಲ ಆದ್ರೂ ಕೂಡ ಆ ವಿಷಯಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡ್ರೆ ಅದು ಮಕ್ಕಳಿಗೆ ಒಂದಲ್ಲ ಒಂದು ದಿನ ನಾನು ಈ ತರ ಓದಿದ್ದೇನೆ ಅನ್ನೋ ಒಂದು ಫೀಲಿಂಗ್ ನೆನಪು ಬಂದೇ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳ ಪೋಷಕರು ಕೂಡ ಮಕ್ಕಳಲ್ಲಿ ಈ ಒಂದು ವಿಷಯವನ್ನು ಮಾಡ್ಕೊಂಡು ಬಿಟ್ರೆ ಸೊ ದಿನ ಅವರಿಗೆ ಒಂದು ಹಾಫ್ ಅನ್ ಅವರ್ ಅಥವಾ 1 ಗಂಟೆ ಓದುವಂತ ಒಂದು ಇದನ್ನು ಬೆಳೆಸಿದ್ರೆ ಬಹುಶಃ ಅದು ಒಳ್ಳೇದು ಅಂತ ನಮ್ಮ ಭಾವನೆ. ಅದನ್ನೆಲ್ಲವನ್ನು ನಿಮ್ಮ ಟೀಚರು ಅಥವಾ ಶಾಲೆಯಲ್ಲಿರುವಂಥ ಎಲ್ಲ ಅಧ್ಯಾಪಕರು ಹೇಳಿರ್ತಾರೆ. ಅದು ಕೂಡ ಮತ್ತು ನಮಗೆ ಸೂಕ್ತವಾಗಿ ಅನಿಸಿದ್ದನ್ನು ನಾವು ಸಲಹೆ ರೂಪದಲ್ಲಿ ಕೊಡೋದು, ಅದು ತೆಕೊಳ್ಳೋದು ಬಿಡೋದು ಪೋಷಕರಿಗೆ ಬಿಡ್ತಾರೆ. ಸೊ ಹಾಗಾಗಿ ಸೊ ನಿಮ್ಮ ಒಂದು ಭಾಗವಹಿಸಿಕೆ ಅಥವಾ ಜವಾಬ್ದಾರಿಯನ್ನು ನೀವು ಸಮರ್ಥವಾಗಿ ನಿರ್ವಹಿಸಿದಾಗ ಅದು ಕೂಡ ಮಕ್ಕಳಲ್ಲಿ ಪ್ರಭಾವ ಬೀಳುತ್ತೆ. ಅದನ್ನು ಅವ್ರು ನೋಡ್ತಾರೆ. ಸೊ ಅವರು ಕೂಡ ಮುಂದೆ ಬಂದು ಮಾತಾಡ್ತಾರೆ. ಮತ್ತೆ ಮಕ್ಕಳಿಗೆ ಯಾವುದೇ ಒಂದು ಸ್ಟೇಜ್ ಸಿಕ್ಕಾಗ ಅದನ್ನು ಗರಿಷ್ಠವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಅವರನ್ನು ಪ್ರಚೋದಿಸಿ. ಯಾಕಂತ ಹೇಳಿದ್ರೆ ಅವರು ಹಿಂಜರಿಬಾರದು. ಸೊ ಈಗ ತರಗತಿಯಲ್ಲಿ ಇರ್ಬೋದು, ಸೊ ತರಗತಿಯಲ್ಲಿ ಸಾಧ್ಯವಾದಷ್ಟು ಅವರಿಗೆ ಸಮಯ ಸಿಕ್ಕಾಗ ಎದುರು ಬಂದು ಮಾತಾಡಲಿಕ್ಕೆ ಅವರನ್ನು ಒಂದು ಪ್ರೇರೇಪಣೆ ಮಾಡುವಂಥದ್ದು ಅದನ್ನೆಲ್ಲ ಮಾಡಿದ್ರೆ ಅವರು ಚಿಕ್ಕಂದಿನಿಂದ ಆ ಒಂದು ಏನು ಮಾತಾಡುವಂಥದ್ದು ಇರ್ಬೋದು ಎಲ್ಲದರಲ್ಲೂ ಮುಂದೆ ಬರ್ತಾರೆ. ಸೊ ಅವರು ಹಿಂಜರಿಕೆ ಆದರೆ ಒಮ್ಮೆ ಸೊ ಅವ್ರು ಮತ್ತೆ ಮುಂದೆ ಬರಲ್ಲ. ಸೊ ಪೋಷಕರು ಸೊ ಇದನ್ನು ಕೂಡ ಸ್ವಲ್ಪ ಮುತುವರ್ಜಿವಹಿಸಿ ಗಮನಿಸಿ ಅದರ ಬಗ್ಗೆ ಸ್ವಲ್ಪ ನೀವು ಕೂಡ ಅವರನ್ನು ಪ್ರೇರೇಪಿಸಿದ್ರೆ ಖಂಡಿತ ನಿಮ್ಮ ಮಕ್ಕಳು ಮುಂದೆ ಬರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಇಷ್ಟು ಯೋಜನೆ ಹಾಗೂ ಸಾಮಾಜಿಕ ಪರಿಶೀಲನೆ ಬಗ್ಗೆ. ಸೊ ನಿಮಗೆ ಏನಾದರೂ ವಿಷಯಗಳು ಇನ್ನೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸಿ. ಮತ್ತೆ ಏನು ವರದಿ ಇವಾಗ ಮಂಡನೆ ಆಗ್ಲಿಕ್ಕಿದೆ, ಆ ಮಂಡನೆ ಆಗುವಂತಹ ವರದಿ ಬಗ್ಗೆ ಮುಖ್ಯವಾಗಿ ಚರ್ಚೆಗೆ ಅವಕಾಶ ಇದೆ. ನಾವು ಬೆಳಿಗ್ಗೆ ಹೈಸ್ಕೂಲಲ್ಲಿ ನಾವು ಅವಕಾಶ ಕಲ್ಪಿಸ್ಕೊಂಡಿದ್ವಿ. ಸೊ ಯಾರು ಚರ್ಚೆ ಮಾಡಿಲ್ಲ, ನೇರವಾಗಿ ನೀವು ಒಪ್ಕೊಂಡ್ರಿ. ಆ ಥರ ಅಲ್ಲ. ಸೊ ಏನೇ ಇರ್ಬೋದು, ನಿಮ್ಮ ಬೇಡಿಕೆಗಳಿರ್ಬೋದು, ಬೇಡಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸೊ ವರದಿ ಸರ್ಕಾರಕ್ಕೆ ಹೋಗುವಂಥದ್ದು ಮುಂದೆ ಅದು ಅಂದರೆ ರಾಜ್ಯದ ಎಲ್ಲ ಕಡೆಗಳಿಂದ ಇಂಥ ಒಂದು ಪ್ರಕರಣಗಳು ಬರ್ತಾ ಇದೆ ಅಥವಾ ಈ ಥರ ಒಂದು ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರಕ್ಕೆ ಮನದಟ್ಟಾಗುತ್ತೆ. ಈ ಥರ ಒಂದು ಬದಲಾವಣೆ ಆಗಬೇಕು ಅನ್ನೋದು. ಸೊ ಆ ಬದಲಾವಣೆಗೆ ಖಂಡಿತ ಅವಕಾಶ ಅಂತೂ ಖಂಡಿತ ಇರುತ್ತೆ. ಅದು ಲಾಂಗ್ ಪ್ರೊಸೆಸ್ ಇರ್ಬೋದು, ಆದರೂ ಕೂಡ ಅದು ಖಂಡಿತ ಜಾರಿ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು ಅದನ್ನು ಕೂಡ ನಾವು ತಗೊಳ್ತೇವೆ. ಮತ್ತು ಬೇಡಿಕೆಗಳು ಸೊ ಅದನ್ನು ಕೂಡ ದಾಖಲು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹೇಳುತ್ತಾ ಮತ್ತೊಮ್ಮೆ ಈ ಒಂದು ವೇದಿಕೆಯನ್ನು ಗರಿಷ್ಠವಾಗಿ ಬಳಸಿಕೊಳ್ಳಿ ಅಂತ ಹೇಳುತ್ತಾ ನನಗೆ ಯೋಜನೆ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೀಲನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.
ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ಹರೀಶ್ ಸರ್ ಇವರು ಪ್ರಾಸ್ತಾವಿಕ ಮಾತುಗಳ ಮೂಲಕ ಅನೇಕ ವಿಷಯಗಳನ್ನು ತಮ್ಮ ಮುಂದಿಟ್ಟು ಈ ದಿನದ ಈ ಪೋಷಕರ ಸಭೆಯ ಉದ್ದೇಶ ಇರಬಹುದು ಸಾಮಾಜಿಕ ಪರಿಶೋಧನೆ ಅದೇ ರೀತಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಕುರಿತಾಗಿ ಅನೇಕ ಅಂಶಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದರು. ಶಾಲೆಯಲ್ಲಿರುವಂತಹ ಅನೇಕ ಸೌಲಭ್ಯಗಳಿರಬಹುದು, ಅದು ಯಾವ ರೀತಿಯಲ್ಲಿ ಮಕ್ಕಳಿಗೆ ತಲುಪ್ತಾ ಉಂಟು, ಅದರ ಕಡೆ ಪೋಷಕರು ಸಹ ಗಮನ ಹರಿಸಬೇಕು ಎನ್ನುವಂತಹ ವಿಷಯವನ್ನು ತಮ್ಮ ಒಂದು ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ್ರು. ಧನ್ಯವಾದಗಳು ಸರ್. ಈಗ ಮುಂದಕ್ಕೆ ಕಳೆದ ಸುಮಾರು 4 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯ ನಡೀತಾ ಇದೆ. ಈ ಕಾರ್ಯಕ್ರಮದ ವರದಿ ಮಂಡನೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ಸವಿತಾ ಇವರು. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆ ನಾರಾವಿ ಬೆಳ್ತಂಗಡಿ ವಲಯ ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವರದಿ ಸಾರಾಂಶ. ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 2022-23ರಲ್ಲಿ 9ನೇ ತರಗತಿಯಿಂದ 10ನೇ ತರಗತಿವರೆಗೆ 9ನೇ ತರಗತಿಯಲ್ಲಿ 42 ವಿದ್ಯಾರ್ಥಿಗಳು, 10ನೇ ತರಗತಿಯಲ್ಲಿ 48 ವಿದ್ಯಾರ್ಥಿಗಳು, ಒಟ್ಟು 90 ವಿದ್ಯಾರ್ಥಿಗಳು ದಾಖಲಾಗಿದ್ದರು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ಸಜ್ಜು ಶಾಲೆಯಲ್ಲಿ ಪ್ರಸ್ತುತ 2024-25ರ ಶೈಕ್ಷಣಿಕ ವರ್ಷದಲ್ಲಿ 9ನೇ ತರಗತಿಯಿಂದ 10ನೇ ತರಗತಿವರೆಗೆ ತರಗತಿಗಳಿದ್ದು ಒಟ್ಟು 71 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 43 ಹುಡುಗರು 28 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಮತ್ತು ಸಾಮಾಜಿಕ ಪರಿಶೋಧನೆಯ 2ನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 12/3/2025ರಂದು ಒಟ್ಟು 56 ವಿದ್ಯಾರ್ಥಿಗಳು ಹಾಜರಾಗಿದ್ದು 15 ವಿದ್ಯಾರ್ಥಿಗಳು ಗೈರು ಹಾಜರಾಗಿರುತ್ತಾರೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗಿದ್ದು ಈ ಬಗ್ಗೆ ಶಾಲೆಯಲ್ಲಿ ಯಾವುದೇ ದಾಖಲಾತಿಗಳು ಇರುವುದಿಲ್ಲ. ಸದರಿ ಸಾಲಿನ ಹಿಂದಿನ ಮಾಹೆಯಲ್ಲಿ ವಿದ್ಯಾರ್ಥಿಗಳು ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆ. ಮುಖ್ಯ ಶಿಕ್ಷಕರ ಹೇಳಿಕೆಯ ಪ್ರಕಾರ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲಾತಿಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸುವ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳ ದಾಖಲಾತಿ ಸದರಿ ಶಾಲೆಯಲ್ಲಿ ಕಂಡುಬಂದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2022-23ನೇ ಶೈಕ್ಷಣಿಕ ಅವಧಿಯಲ್ಲಿ 8 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಪ್ರೌಢಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಪ್ರೌಢಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ನೇಮಕ ಮಾಡಲಾಗಿಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಪ್ರೌಢಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುವ ಮತ್ತು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿರುವುದು ಪ್ರೌಢಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸದ ದಿನಗಳಿವೆ. ಪ್ರತಿ ತಿಂಗಳು ಎಸ್ಡಿಎಂಸಿಯ ಸಭೆಗಳು ನಡೆಯುತ್ತದೆ. ಎಸ್ಡಿಎಂಸಿ ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಡಿಎಂಸಿಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಡಿಎಂಸಿಯು ಸದಸ್ಯರಿಗೆ ಅವರು ಎಸ್ಡಿಎಂಸಿಯ ಸದಸ್ಯರೆಂಬ ಅರಿವು ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2022-23ರ ಅವಧಿಯಲ್ಲಿ 1 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಕ್ಷೇತ್ರ ಸಮನ್ವಯ ಅಧಿಕಾರಿಗಳು 2 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ತಿಂಗಳಲ್ಲಿ 2 ಬಾರಿ ಭೇಟಿ ನೀಡಿರುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುತ್ತದೆ. ಕ್ರೀಡಾ ಸಾಮಗ್ರಿಗಳಿಗೆ ಯುವ ಸಬಲೀಕರಣದಿಂದ ಶಾಲೆ 25,000 ಅನುದಾನವನ್ನು ಪಡೆದಿರುತ್ತದೆ. ಅದನ್ನು ಕ್ರೀಡೋಪಕರಣಗಳ ಖರೀದಿಗೆ ಬಳಸಲಾಗಿದೆ. ಗ್ರಂಥಾಲಯಕ್ಕಾಗಿ ಶಾಲೆಯು 10,000 ಅನುದಾನವನ್ನು RMSFA ಅನುದಾನದಿಂದ ಪಡೆಯಲಾಗಿದೆ. ಈ ಅನುದಾನವನ್ನು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನಾರಾವಿಗೆ ನೀಡಲಾಗಿದೆ. ಪ್ರವೇಶಾರ್ಥಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ ಹಾಗೂ ಕ್ಯಾಪಿಟಲ್ ಶುಲ್ಕ ಪಾವತಿಸಿಕೊಳ್ಳಲಾಗಿಲ್ಲ. ಪ್ರವೇಶ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಬೋಧನಾ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಇತರ ಶುಲ್ಕವಾಗಿ ತಲಾ 1 ವಿದ್ಯಾರ್ಥಿಗೆ 75 ರೂ ಅಂತೆ ಸರ್ಕಾರಕ್ಕೆ ಪಾವತಿಸಲಾಗಿದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಡಿಎಂಸಿ ಸದಸ್ಯರಲ್ಲಿ 4/3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಎಸ್ಡಿಎಂಸಿಯು ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಶಾಲೆಗೆ ಸಂಬಂಧಿಸಿರುವುದು
ವಿಜ್ಞಾನ ಹಾಗೂ ಗಣಿತ ಕಿಟ್ಗಳು ಲಭ್ಯವಿದೆ ಹಾಗೂ ತರಗತಿಗಳಲ್ಲಿ ಬಳಸಲಾಗುತ್ತದೆ. ಪ್ರಯೋಗಗಳನ್ನು ತರಗತಿಯಲ್ಲಿ ಬಳಸಲಾಗುತ್ತದೆ ಮತ್ತು ಪ್ರತ್ಯೇಕ ಕೊಠಡಿಯನ್ನು ಮಾಡಲಾಗಿದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಪಂಚಾಯತ್ ವತಿಯಿಂದ ವಿಲೇವಾರಿ ಮಾಡಲಾಗುತ್ತದೆ. ದ್ರವ ತ್ಯಾಜ್ಯವನ್ನು ಇಂಗು ಗುಂಡಿಗೆ ಹರಿಸಿ ವಿಲೇವಾರಿ ಮಾಡಲಾಗುತ್ತದೆ. ಸುರಕ್ಷತೆಗೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ, ಪ್ರಶ್ನೆ ಪತ್ರಿಕೆ, ಕುಂದುಕೊರತೆ ಪೆಟ್ಟಿಗೆ ಇದೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಹೊಂದಿದೆ. ಅವಶ್ಯಕತೆಯಿದ್ದಾಗ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಗಳನ್ನು ನೀಡುತ್ತಾರೆ. ತುರ್ತು ವೇದಿಕೆಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಯ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಪ್ರದರ್ಶಿಸಲಾಗಿದೆ. 2022-23ನೇ ಸಾಲಿನ ಶಾಲಾ ಅನುದಾನದ ಮತ್ತು ಖರ್ಚಿನ ವಿವರ. 25/6/2022 ಆರಂಭಿಕ ಶುಲ್ಕ 3,312.10. ಅನುದಾನ 10/8/2022ಕ್ಕೆ ಸ್ವಚ್ಛತೆ ಅನುದಾನವಾಗಿ 4,500 ಬಂದಿರುತ್ತದೆ. 21/9/2022 ಶೂಸಾಕ್ಸ್ ಅನುದಾನವಾಗಿ 28,600 ಬಂದಿರುತ್ತದೆ. 15/2/2023 ಸ್ವಚ್ಛತೆಗೆ ಸಂಬಂಧಿಸಿದ ಅನುದಾನ 4,500. ಒಟ್ಟು 37,600 ಅನುದಾನ. ಬಡ್ಡಿ ಜಮೆ 25/9/2022ರಲ್ಲಿ 49 ರೂಪಾಯಿ ಬಡ್ಡಿ, 25/12/2022ರಲ್ಲಿ 223 ಬಡ್ಡಿ, 25/3/2023 87 ರೂಪಾಯಿ ಬಡ್ಡಿ. ಒಟ್ಟು 359 ಜಮೆಯಾಗಿರುತ್ತದೆ. ಖರ್ಚು 23/1/2023 ಶೂಸಾಕ್ಸ್ ಖರ್ಚು 28,600. 28/2/2023 ಕುಡಿಯುವ ನೀರು ಮತ್ತು ಸ್ವಚ್ಛತೆಗಾಗಿ 4,500. 15/2/2023 ಕುಡಿಯುವ ನೀರು ಮತ್ತು ಸ್ವಚ್ಛತೆಗಾಗಿ 4,500. 37,600 ಖರ್ಚಾಗಿರುತ್ತದೆ. ಉಳಿಕೆ ಹಣ 3,671.10. ಧನ್ಯವಾದ. ಈಗ ನಮ್ಮ ಶಾಲೆಯ ಸಾಮಾಜಿಕ ಪರಿಶೋಧನೆ ನಡೆಸಿರುವುದರ ಬಗ್ಗೆ ಒಂದು ಸಮಗ್ರ ವರದಿಯನ್ನು ಸವಿತಾ ಮೇಡಮ್ ನಮ್ಮ ಮುಂದೆ ಇಟ್ಟಿರುವವರಿಗೆ ಧನ್ಯವಾದಗಳು. ಈಗ ಈ ಒಂದು ವರದಿಯ ಮೇಲೆ ಚರ್ಚೆ ನಡೆಯುತ್ತಿದೆ. ಜೊತೆಗೆ ಸಲಹೆ ಸೂಚನೆ. ವರದಿಯ ಬಗ್ಗೆ ಅಭಿಪ್ರಾಯ ಏನಾದರೂ ಕೇಳಿಕೊಂಡಾಗ ಯಾವುದಾದ್ರು ಬಿಟ್ಟೋಯ್ತು, ಯಾವುದಾದ್ರು ಎಲ್ಲ ಓದಿದ್ರಲ್ಲ. ಈಗ ಶಾಲೆಗೆ ಸಂಬಂಧಪಟ್ಟ ಎಲ್ಲ ವಿಚಾರವನ್ನು ಹೇಳಿದ್ರು. ಅರ್ಥ ಆಯ್ತಾ? ಅದು ಆವರಣದ ಬಗ್ಗೆ ಬರ್ತಿದ್ರಲ್ಲ ಸರ್, ಅದೊಂದು ಆಗ್ಬೇಕು ಸರ್. ಇಲ್ಲಿ ಗೇಟ್ ಒಳಗಡೆ ಹೊರಗಡೆಯಿಂದ ಬಂದು ಪಾರ್ಟಿ ಮಾಡೋದು, ಇಲ್ಲಿ ಶಾಲೆ ಕಡೆ ಓಡಾಡೋದು ಇದನ್ನು ಮಾಡ್ತಾರೆ. ಅದಕ್ಕೊಂದು ಏನಾದ್ರು ಕ್ರಮ ತಗೊಳ್ಬೇಕು. ಹೊರಗಡೆಯಿಂದ ಹುಡುಗರು ಬಂದು ಇಲ್ಲಿ ಪಾರ್ಟಿ ಮಾಡೋದು, ಹೀಗೆಲ್ಲ ಓಡಾಡೋದು ಶಾಲೆ. ಅದನ್ನು ಸೂಕ್ಷ್ಮವಾಗಿ ಪೊಲೀಸ್ ಸ್ಟೇಷನ್ ಪೊಲೀಸರು, ಬೀಟ್ ಪೊಲೀಸ್ ಅವರ ಗಮನ ನಾನೇ ತಂದಿದ್ದೀನಿ. ನೀವು ಒಮ್ಮೆ ಮಾತಾಡಿದ್ದಾರೆ ನನ್ನ ಜೊತೆ. ಹೌದು ಸರ್, ಹೇಳಿದ್ದೇನೆ. ಆ ಟೈಮ್ ಅದಕ್ಕೂ ಹೆಚ್ಚುವರಿಯಾಗಿ ಇಲ್ಲಿ ಸಹ ರೈಡ್ ಮಾಡಿದ್ದಾರೆ ನಮ್ಮ ಘಟಕ ಇದಕ್ಕೆ ಎಲ್ಲ. ಅದರ ನಂತರ ಯಾರು ಬಂದಿಲ್ಲ ಇಲ್ಲಿ. ನಾನು ಅದನ್ನು ಸೂಕ್ಷ್ಮವಾಗಿ ನಾನು ಪ್ರತಿಯೊಂದು ದಿನ ಬಂದು ಹೋಗ್ತೇನೆ. ನೈಟ್ ಜಾಸ್ತಿ ಬಂದು ಇಲ್ಲಿ ತೀರಿಸುದು, ರಾತ್ರಿ ಜಾಸ್ತಿ. ಒಂದು ರೇಟಿಂಗ್ ಅಲ್ಲಿ ಒಂದು ಕೊಡಿ, ಶಾಲೆಗೆ ಒಂದು ಕೊಡಿ, ನಮಗೂ ಪಂಚಾಯತಿಗೆ ಒಂದು ಕೊಡಿ. ನಾನು ಅದನ್ನ ಬರಿತೇನೆ. ಸ್ಟೇಷನ್ಗೆ ಬರೆಯುವ ರೌಂಡ್ಸ್ ಸಾಯಂಕಾಲ ಬಂದರೆ ಅದೆಲ್ಲ ಕಂಟ್ರೋಲ್ ಆಗ್ತದೆ. ಅದಕ್ಕೆ ಕಂಟ್ರೋಲ್ ಆಗೋದು. ಹಗಲೊತ್ತಿನಲ್ಲೆಲ್ಲ ಕೋಡಿ ಅಂಗ ಮಾಡ್ತಾ ಇದ್ರು ಅಂತ ಎಲ್ಲ ಬಂದಿದ್ದು ನಮಗೆ ಇಲ್ಲಿ. ಪರ್ಮಿಷನ್ ಎಲ್ಲ ಮಾಡಿದೆ ಅಂತ ಹೇಳಿದ್ದಾರೆ ಅವರು. ಪರ್ಮಿಷನ್ ಇಲ್ಲ ಅವರು ಹೇಳ್ತಾರೆ, ಆದ್ರೆ ನಾವು ಹೇಳಿದ್ದೇವೆ ಅವರು ಸ್ಕೂಲ್ ಒಳಗೆ ಹತ್ರ ಮಾಡಬಾರ್ದಲ್ವಾ, ನಾವು ಸಹ ಹೇಳಿದ್ದೇವೆ ಅವರಿಗೆ. ಕಂಪೌಂಡ್ ಆಗಿದೆ, ಗೇಟ್ ಹಾಕಿ ಆಗ್ತದೆ. ಈಗ ಅದು ಗ್ರೌಂಡ್ ಉಂಟಲ್ಲ, ಅದು ಒಟ್ಟಿಗೆ ಕೆಳಗಿನ ಮತ್ತೆ ಬೇಡದೆಲ್ಲ ಕಸ ಎಲ್ಲ ಇಲ್ಲೆಲ್ಲ ತಂದು ಹಾಕುದು, ಅದನ್ನೆಲ್ಲ ಇದು ಮಾಡ್ಬೇಕು. ಇದಕ್ಕೆ ನಾವು ಲಾಕ್ ಮಾಡ್ಬೋದು. ಲಾಕ್ ಮಾಡಲಿಲ್ಲ, ಯಾಕಂದ್ರೆ ಅವರು ಹೆಚ್ಚಾಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ಆಚೆ ಒಂದು ರೋಡ್ ಮಾಡಿದ್ದಾರೆ ಸರ್, ಗ್ರಾಮ ಪಂಚಾಯತ್ ಅಲ್ಲಿಂದ ಆಗಿದೆ ರೋಡ್ ಅವರ ಮನೆಗೆ. ಅವರು ಹೆಚ್ಚಾಗಿ ಇಲ್ಲಿ ಹೋಗ್ತಾರೆ, ನಾವೆಲ್ಲ ಲಾಕ್ ಮಾಡ್ಬೋದು. ಕಂಪೌಂಡ್ ಮಾಡಿ ಗಾಡಿ ಎಲ್ಲ ಬರ್ತಾರೆ, ಗಾಡಿ ಎಲ್ಲ
ಆ ಗ್ರೌಂಡಿಗೆ ಅಲ್ಲಿ ಒಂದು ಗೇಟ್ ಅಂದರೆ ತ್ಯಾಜ್ಯ ಸೈಕಲ್ ಸೈಕಲ್ಗೆಲ್ಲ ಲಾಕ್ ಮಾಡ್ಬೋದು ನೋಡುವ ಮನೆ ನೋಡೋದ ಪಂಚಾಯತ್ ಗಮನ ಕೊಟ್ಟು ಅಲ್ಲ ಅತ್ತೆಗೂ ಈಗ ನಿಮ್ಮ ಬೌಂಡ್ರಿ ಸಹ ಇಲ್ಲ ಆಗಿಲ್ಲ ಎಲ್ಲ ಆದರೆ ತುಂಬ ಒಳ್ಳೆದಿತ್ತು. ನೋಡುವ ನೈಟ್ ಇಲ್ಲಿ ಬಂದು ಪಾರ್ಟಿ ಮಾಡೋದ್ರ ಬಗ್ಗೆ ಪೊಲೀಸ್ ಇದಕ್ಕೆ ನೀವು ಯಾವ ಗೇಟ್ ಹಾಕಿದ್ರು ಬರ್ತಾರೆ ಮಾಡ್ತಾರೆ ಮತ್ತೆ CCTV ಎಲ್ಲ ಮುಂದಿನ ದಿನಗಳಲ್ಲಿ ನೋಡುವ ಮುಂದಿನ ದಿನದಲ್ಲಿ ಶಾಲೆಗೆ ಒಂದು CC ಕ್ಯಾಮೆರಾ ಹಾಕಿದ್ರೆ ಯಾವಾಗ ನೋಡ್ತಾರೆ ಯಾವಾಗ ಗೊತ್ತಾಗ್ತದೆ ಅಂತೇಳಿ ಅಂದ್ರೆ ಸರ್ ಇಲ್ಲಿ ಹೆಚ್ಚು ಬರುದು ಈ ಕಾರಲ್ಲೆಲ್ಲ ದೊಡ್ಡ ಮನುಷ್ಯರೇ ಬರುದು ಸರ್, ಅದಕ್ಕೆ ಹೇಳಿ ಪಾಪ ಅವರೇನೋ ಬರ್ತಾರೆ. ನನಗೂ ಅರ್ಥ ಆಯ್ತು ಈಗ ಯಾರು ಬರ್ತಾರೆ ಅಂತ. ನಾನು ಇಲ್ಲಿ ಅಗ್ರೋತ್ನಲ್ಲಿ ಕೆಲವರು ಇದ್ದಾರೆ, ಅದನ್ನ ನೋಡಿದ್ದೇನೆ. ಯಾರನ್ನು ಗೊತ್ತು, ಇಲ್ಲಿ ಬೈಕಲ್ಲಿ ನಿಲ್ಸಿರ್ತಾರೆ, ಒಳಗಡೆ ಹೋಗಿರ್ತಾರೆ. ನಾನು ಅದಕ್ಕೆ ಒಮ್ಮೆ ಒಂದೆರಡು ಸರಿ ಪೊಲೀಸ್ನವ್ರಿಗೆ ತಿಳಿಸಿ ಅವ್ರು ರೈಡ್ ಮಾಡಿದ್ರು ಇಲ್ಲಿ ಎಲ್ಲ. ಮತ್ತೆ ಅದರ ನಂತರ ಸ್ವಲ್ಪ ಕಮ್ಮಿ ಆಗಿದೆ. ಅದೊಂದು ರೈಟಿಂಗ್ ಅಲ್ಲಿ ಕೊಡಿ ಆಯ್ತಾ. ನೀವು ಒಬ್ರು ಹೆಸರಾಗಿ ಕೊಡ್ಬೇಡಿ, ಊರಿನವರ ಟೋಟಲಿ ಹೆಸರಾಗಿ ಕೊಡಿ ಆಯ್ತಾ. ಸುಮ್ಮನೆ ಕೂತ್ಕೊಂಡ್ರೆ ಆಗುದಿಲ್ಲ ಯಾವುದೇ ವಿಚಾರಗಳು, ಗಮನಕ್ಕೆ ತರಲೇಬೇಕು. ನಾವು ಗ್ರಾಮ ಪಂಚಾಯತ್ ಮೂಲಕವೇ ತಂದೆ. ಗ್ರಾಮ ಪಂಚಾಯತಿಗೆ ಕೊಡಿ. ನಾನು ಅವತ್ತು ಹೇಳಿದೆ ನಿಮ್ಗೆ ಒಂದು ರೈಟಿಂಗ್ ಅಲ್ಲಿ ಕೊಡಿ, ಒಂದು ನಿಮ್ಮ ಒಬ್ಬರ ಹೆಸರಾಗಿ ಕೊಡ್ಬೇಡಿ, ಗ್ರಾಮಸ್ಥರು ಇಲ್ಲಿ ಅದರವರನ್ನ ಹಾಕಿ ಕೊಡಿ. ನೀವು ಹೇಳ್ತೀರಿ ಅಂತ ಆಗೋದು ಬೇಡ. ನೋಡುವ ಏನು ನಿಮ್ಮ ಶಾಲೆಗೆ ಈಗ ಭದ್ರತೆ ಅದು ಇದ್ರ ಬಗ್ಗೆ ಏನಿದೆ ನಮ್ಮಿಂದ ಆಗುವಂತ ಇದನ್ನು ಮಾಡ್ತೇವೆ. ಸುಮ್ಮನೆ ನನಗೆ ಸಂಬಂಧಪಟ್ಟಿದ್ದಲ್ಲ, ನನಗೆ ಯಾರೋ ಏನು ಹೇಳ್ತಾರೆ ಅಂತ ನಾವು ಕೂತ್ಕೊಂಡು ಆಗುದಿಲ್ಲ. ನಮ್ಮ ಸ್ಮಶಾನ ಇಲ್ಲಿ ಘಟಕದಲ್ಲಿ ಎಲ್ಲ ಬೇರೆ ಬೇರೆ ಘಟಕದೊಳಗೆಲ್ಲ ಕೋಳಿಯಂಕ ಮಾಡ್ತಾರೆ ಅಂತ ಇತ್ತು. ನಾವು ಸ್ಟೇಷನ್ಗೆ ತಿಳಿಸಿದ ನಂತರ ಅವ್ರು ಬಂದು ಒಂದೆರಡು ಸರಿ ಜೋರಾಗಿ ಇದು ಮಾಡಿದ್ರು, ಅದ್ರ ನಂತರ ಇಲ್ಲ ಸರಿಯಾಗಿ ಎಲ್ಲ ನಮ್ಗೆ ಯಾಕೆ ನೋಡಿದ ಪ್ರಕಾರ ಚೆನ್ನಾಗಿ ಇದ್ದಾರೆ, ಮಕ್ಕಳು ಕಲಿತಾರೆ. ಲಾಸ್ಟ್ ಟೈಮ್ SSLC ಎಲ್ಲ 100% 100% ರಿಸಲ್ಟ್ ಬಂದಿದೆ. ಆಟೋಟ ಚಟುವಟಿಕೆಗಳನ್ನ ಈ ಸರಿ ಯಾವುದು ಇಲ್ಲಿಯೇ ಒಂದು ಕಾರ್ಯಕ್ರಮ ಮಾಡಿದ್ರು, ತಾಲೂಕು ಮಟ್ಟದ ಥ್ರೋಬಾಲ್ ಪಂದ್ಯಾಟ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಮತ್ತೆ ಮಕ್ಕಳು ಇಲ್ಲಿ ಈಗ PT ಇಲ್ಲದಿದ್ರು ಇವರುಗಳು ಥ್ರೋಬಾಲ್ ಒಂದಿಷ್ಟು ಮಕ್ಕಳನ್ನ ಆಟ ಆಡಿಸ್ತಾರೆ. ಇನ್ನು ಹೊರಗಡೆ ಕೂತ್ಕೊಂಡು ಮಾಡೋದು, ಹೊರಗಡೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಶಾಲೆ ಹೋಗುದಂದ್ರೆ ಒಳಗಡೆ ಕೂಡಿ ಹಾಕೋದು, ಹೊರಗಡೆ ಪ್ರಪಂಚನೇ ಗೊತ್ತಿರೋದು. ಮಕ್ಕಳನ್ನು ಹೊರಗಡೆ ಬಿಡ್ಬೇಕು, ಸ್ವಲ್ಪ ವ್ಯವಹಾರ. ಈಗ ನೋಡಿ ಇಂಗ್ಲಿಷ್ ಮೀಡಿಯಂ ಮಾಡೋ ಮಕ್ಕಳು ಹೋಗ್ತಾರೆ, ಒಂದು ಅಂಗಡಿ ಹೋಗಿ ಒಂದು ಸಾಮಾನು ತಗೊಂಡು ಬಾ ಅಂತ ಹೇಳಿದ್ರೆ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅದು ಸಾಧ್ಯವಿಲ್ಲ. ನೀವು ಅಪ್ಪ ಮನೆ ಹೋಗ್ಬೇಕು ಬಿಟ್ಟರೆ ಮಕ್ಕಳಿಂದ ದೊಡ್ಡ ಹೈಸ್ಕೂಲ್ ಮಕ್ಕಳಿಗೂ ಹೋಗಿ ಒಂದು ವ್ಯವಹಾರ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಆಗುದಿಲ್ಲ. ವ್ಯವಹಾರ ಪ್ರಶ್ನೆ ನಮ್ಮ ಹಳ್ಳಿ ಮಕ್ಕಳಲ್ಲಿ ವ್ಯವಹಾರ ಪ್ರಶ್ನೆ ಅದಕ್ಕೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ. ಇನ್ನೇನು ಲೆಕ್ಕಪತ್ರಗಳನ್ನೆಲ್ಲ ಕೊಡ್ತಾರಲ್ಲ, ಇಲ್ಲಿ ಒಂದು 32,000 ಹಣ ಬಂದಿದೆ ಈ ವರ್ಷದಲ್ಲಿ. SDMC ಅವರು ನೀವು ನಿಯಮಿತವಾಗಿ ಸಭೆಗಳನ್ನೆಲ್ಲ ಮಾಡ್ತಿದ್ದೀರಿ, ಒಂದು ಸಭೆಗಳನ್ನು ಮಾಡ್ತೀರಿ, ಸಲಹೆಗಳನ್ನೆಲ್ಲ ಕೊಡ್ತೀರಲ್ಲ. ಎರಡು ರೀತಿ ಏನು ಮಕ್ಕಳ ಶಾಲೆಯ ಭೌತಿಕ ಪರಿಸ್ಥಿತಿ, ಭೌತಿಕ ಪರಿಸ್ಥಿತಿ ಮುಂದಿನ ಇದರಲ್ಲಿ ನೋಟ್ ಮಾಡ್ಕೊಳ್ಳೋಣ. ಪಂಚಾಯತಿಗೆ ಒಂದು ಇಟ್ಕೊಳ್ಳಿ, ಹೇಳಿ ಯಾವ್ದು ನಿಮ್ಗೆ ಅಗತ್ಯ ಇದೆ ಅದನ್ನ ಪಂಚಾಯತ್ ಗಮನ ಈಗ ಸ್ಪಾನ್ಸರ್ ಮುಖಾಂತರ ಅದು ಗವರ್ಮೆಂಟಿಂದ ಎಕ್ಸ್ಪೆಕ್ಟ್ ಮಾಡೋದು ಅಲ್ಲ, ಮಾಡ್ಬೋದು, ಅದನ್ನ ಸೇರಿಸ್ಕೊಳ್ಳೋ, ಅದೇನು ಸಮಸ್ಯೆ ಅಲ್ಲ. ಬಟ್ ಅದಕ್ಕಿಂತ ನಿಮ್ಮ ಶಾಲೆಯಲ್ಲಿ ಕಲ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ, ಇಲ್ಲಿಂದ ಸ್ಪಾನ್ಸರ್ ತಗೊಂಡು ಬಂದಿದ್ದಾರೆ ಅವರು, ಶಾಲಾ ಅಧ್ಯಾಪಕರು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಉದಯರು ಅವರೆಲ್ಲ ಸೇರ್ಕೊಂಡು ಸಾಕಷ್ಟು ಸ್ಪಾನ್ಸರ್ ತಗೊಂಡು ಬಂದಿದ್ದಾರೆ. ಹಾಗೆ ಇನ್ನೊಂದು ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಹೇಳ್ತು ಕರೆಕ್ಟ್, ಇವತ್ತಿನ ದಿನದಲ್ಲಿ ಕಂಪ್ಯೂಟರ್ ಎಲ್ಲ ಕಲಿಕೆ ಬೇಕು. ಕಂಪ್ಯೂಟರ್
ಬರ್ಬೋದಲ್ಲ? ಆಲ್ಮೋಸ್ಟ್ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ನಡೆಯುವಂಥದ್ದು ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಮತ್ತೆಲ್ಲ ಇದರ ಒಂದು ಕೊಡುಗೆಗಳ ಸಹಕಾರದಿಂದಲೇ ಸರ್ಕಾರವನ್ನು ನಾವು ಡಿಪೆಂಡ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಕ್ಕೆ ಬರೀತಾರೆ, ಬರುವಾಗ ನೋಡಿ ಸರ್ ಹೇಳಿದಾಗೆ ಒಂದು ಕೆಲವು ಇದು ಬರ್ಬೋದು. ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿಗಳು ಈಗ ಕೆಲವರಷ್ಟೇ ಕಲ್ತಿದ್ದಾರೆ ಅಷ್ಟೇ. ಈಗ 15 ವರ್ಷ 15 ಕ್ಲಾಸ್ ಆಗಿ, ಹಾಗಾಗಿ ನಮ್ಮ ಫಸ್ಟ್ ಬ್ಯಾಚ್ ಮಾತ್ರ ಒಂದು ಹುಡುಗರು ಇಲ್ಲಿ ಕರೆದಾಗ ಬಂದು, ಅದು ಉಳಿದು ಯಾವ ಬ್ಯಾಚ್ನವರು ಒಂದು ಆರ್ಥಿಕವಾಗಿ ಶಾಲೆಗೆ ದಾನ ಮಾಡುವಷ್ಟು ಸಮರ್ಥರಾಗಿಲ್ಲ. ಇನ್ನೂ ಅವರು ದುಡಿಬೇಕಷ್ಟೇ ಅಲ್ವಾ? ಹಾಗಾಗಿ ನಮಗೆ ಇತ್ತೀಚೆಗೆ ಈಗ ಇಲ್ಲಿ SSLC ಹೋದರಷ್ಟೇ ಇನ್ನೊಂದು 10-15 ವರ್ಷ ಹೋಗುವಾಗ ಒಳ್ಳೊಳ್ಳೆ ಸ್ಟೇಜಲ್ಲಿ ಇರ್ತಾರೆ, ನಮ್ಕೊಂಡು ಅವ್ರು ಕೇಳ್ಬೋದು. ಈಗ ಉದಾಹರಣೆಗೆ ನಾವು ಕಲಿತ ಶಾಲೆ ಅದಕ್ಕೆ 100 ವರ್ಷ ಆಯ್ತು ಈಗ. ಕ್ಲಾಸ್ ಮೊನ್ನೆ ನವೆಂಬರ್ಗೆ ಎಲ್ಲ ಶತಮಾನೋತ್ಸವಗಳು ಮಾಡಿದ್ರು. ತುಂಬ ಇಂಜಿನಿಯರು, ಡಾಕ್ಟರು ಅದು ತುಂಬ ಹಣ ಕೊಟ್ಟಿದ್ರು, ಕೋಟಿಗೆ ಬಜೆಟ್ ಇಟ್ಕೊಂಡಿದ್ರು. ಇನ್ನೊಂದು ಬರ್ತದೆ, ಇನ್ನೊಂದು ದಿನ ಇಲ್ಲಿ ಬರ್ತದೆ. ಈಗ ಅಲ್ಲಿ ನಮ್ಮ ಪ್ರೈಮರಿಯಲ್ಲಿ ಯಾವುದೇ ತುಂಬ ಹಿಂದಿನ ಕಲಿತವರು ಇದ್ದಾರೆ ಅಲ್ವಾ? ಹಾಗೆ ಬರ್ತದೆ ಇನ್ನೊಂದು ದಿನ. ಅದನ್ನ ದಾಖಲು ಮಾಡ್ತದೆ ಬೇಡಿಕೆ ಎಲ್ಲ ಬೇಡಿಕೆ ಒಳ್ಳೆಯದು. ಎಲ್ಲ ಬೇಡಿಕೆ ಆಯ್ತು. ಈಗ ಇರುವ ಬೇಡಿಕೆ ಎಲ್ಲ ನಿಮಗೆ ಇಲ್ಲಿ ಇರುವಂತ ಸವಲತ್ತುಗಳು ಮಕ್ಕಳಿಗೆ ಚೆನ್ನಾಗಿ ಮುಟ್ಕೊಂಡು, ಮಕ್ಕಳ ಶಿಕ್ಷಣ ಹೇಗಿದೆ, ಚೆನ್ನಾಗಿ ಓದ್ತಾರೆ ಮಕ್ಕಳು ಸರಿ ಇರುವಾಗ ನನ್ನಷ್ಟೇ ಒಂದು ಅರ್ಜಿ ಬರೀಲಿಕ್ಕೆ ಬರ್ತದ ಅಂತ ನಿಮ್ಮ ಮಕ್ಕಳಿಗೆ ಸಾಧ್ಯ ಆಗ್ತಾ ಉಂಟಾ? ಅಲ್ಲಿ ಪಂಚಾಯತ್ ಬಂದ್ಕೊಂಡು ಇನ್ನೊಬ್ಬರನ್ನ ಸಹಾಯವನ್ನ ಅಪೇಕ್ಷಿಸ್ತಾರೆ, ಅಲ್ಲಿ ಹೋಗ್ಕೊಂಡು ಅರ್ಜಿ ಬರೆಯುತ್ತಿದ್ದಾರೆ ಕೇಳ್ತಾರೆ. ಇಲ್ಲಿಯವರಂತಲ್ಲ, ಬೇರೆ ಇದುವರೆ ಕೆಲವರು ಇದ್ದವರು ಹಾಗೆ. ಇವನ್ PUC ಆಗಿರ್ತದೆ, ಡಿಗ್ರಿ ಓದಿರ್ತಾರೆ, ಅರ್ಜಿ ಬರೆಯೋರು ಯಾರಿದ್ದಾರೆ ಕೇಳ್ತಾರೆ. ನಾನು ಹೇಳ್ತಿಲ್ಲ, ನೀವು ಬೇರೆ ಪ್ರಿಂಟೆಡ್ ಅರ್ಜಿ ಬೇಡ, ಒಂದು ಬರ್ಕೊಡಿ ಸಾಕು, ಚೆನ್ನಾಗಿ ಬರ್ಕೊಡಿ ಸಾಕು, ಇದನ್ನು ಹುಡುಕ್ತಾರೆ. ಹಾಗಾಗಬಾರ್ದು. ಒಂದು ಹೈಸ್ಕೂಲ್ ಶಿಕ್ಷಣ ಆದ ನಂತರ ಒಂದು ಅರ್ಜಿ ಬರೀಲಿಕ್ಕೆ ಗೊತ್ತಿರ್ಬೇಕು ಅವ್ರಿಗೆ, ಸಿಂಪಲ್ ಆಗಿರ್ತದೆ. ಏನು ಇಲ್ಲಿಗೆ ಅಂತಲ್ಲ, ಪಂಚಾಯತಿಗೆ ಅಂತಲ್ಲ, ಬೇರೆ ಇಲಾಖೆಗಳಿಗೆ ಹೋದಲ್ಲಿ ಒಂದು ಅರ್ಜಿ ಬರ್ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು, ಓದ್ಲಿಕ್ಕೆ ಬರೀಲಿಕ್ಕೆ ಬರ್ಬೇಕು ಚೆನ್ನಾಗಿ. ಅಲ್ಲದಿದ್ರೆ ಏನ್ ಹೇಳ್ತಾರೆ, ಕನ್ನಡ ಓದಲಿಕ್ಕೆ ಬರದಿದ್ರೆ ಕೆಲವರು ಸುಮ್ಮನೆ ನಾಚಿಕೊಂಡು ಅದರ ಸುದ್ದಿಗೆ ಹೋಗುದಿಲ್ಲ. ಓದ್ತಾರೆ ಚೆನ್ನಾಗಿ, ಬಾಯ್ಬಿಟ್ಟು ಓದ್ತಾರ, ಅಲ್ಲಾದ್ರೆ ಮಣ ಮತ್ತೆ ಅವ್ರ ಪುಸ್ತಕ ಎಲ್ಲ ನೋಡ್ತೀರಾ ಮನೆಯಲ್ಲಿ? ಏನಕ್ಕೊಮ್ಮೆ ಬಿಡಿಸಿ ಅದು ನೋಡ್ಬೇಕು. ಅವಾಗ ನಾನು ಅಲ್ಲಿ ಹೇಳಿದಲ್ಲ, ಪ್ರೈಮರಿಯಲ್ಲಿ ಹೇಳಿದೆ, ಇಲ್ಲಿ ಕೆಲವರು ಬೇರೆ ನೀವು ಬೇರೆ ಪೇರೆಂಟ್ಸ್ ಇದ್ರೆ ಮಾತ್ರ. ಈಗ ಅಲ್ಲೇ ಇದ್ದವ್ರು ಇಲ್ಲಿ ಬಂದಾಗ ಪುನಃ ರಿಪೀಟ್ ಆಗ್ತದೆ. ಏನೇ ರಿಪೀಟ್ ಆದ ವಿಷಯ ಅಂತೇನು, ಮನೆಯ ಮಕ್ಕಳ ಪುಸ್ತಕವನ್ನು ಒಂದು ಬಿಡಿಸಿ ನೋಡ್ಬೇಕು ಮನೆಯಲ್ಲಿ ಅವ್ರು ಏನ್ ಬರ್ದಿದ್ದಾರೆ. ಮನೆಯವರು ನಮ್ಮ ಇದನ್ನ ಶಾಲೆಗೆ ಹೋಗಿ ಏನ್ ಮಾಡಿದೆ ಅಂತ ಕೇಳ್ತಾರೆ ಅಂತ ಆಗ್ಬೇಕು. ಮತ್ತೆ ಸುಮ್ಮನೆ ನಮ್ಮ ಗಮನವೇ ಹರಿಸುದಿಲ್ಲ ಅಂತ ಇದ್ರೆ ಮತ್ತೆ ಅವರಷ್ಟಿಗೆ ಇದು ಬಿಡ್ತಾರೆ. ಈಗ ಮೊಬೈಲ್ ನೋಡೋದು ಒಂದೇ ಅಲ್ಲ, ಒಳ್ಳೊಳ್ಳೆ ಮೊಬೈಲ್ ಇದ್ರೆ ಒಂದು ಗಮನ ಇರ್ಬೇಕು, ಏನ್ ನೋಡ್ತಾರೆ. ಸ್ವಲ್ಪ ಕೆಲವು ವಿಚಾರಗಳನ್ನ ಮೊಬೈಲ್ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಒಳ್ಳೆದನ್ನ ಯಾವುದೇ ವಿಚಾರಗಳನ್ನು ಈಗ ಟೀಚರೇ ಬೇಡ, ಅದರಲ್ಲೇ ಹಾಕಿದ್ರು ಬರ್ತದೆ. ಒಂದು ಗಣಿತ ಸಮಸ್ಯೆಗಳು, ಕನ್ನಡದಕ್ಕೆ ಉತ್ತರ, ಎಲ್ಲ ವಿಷಯಕ್ಕೆ ಉತ್ತರ ಅದ್ರ ಅಪ್ಪ ಕೊಡ್ತದೆ ಗೂಗಲ್ ಅಲ್ಲಿ. ಇದಕ್ಕೆ ಏನಂತ ಇನ್ನೊಂದು ಶಾಲೆಯಲ್ಲಿ ಇನ್ನೊಂದು ಶಾಲೆಯಲ್ಲಿ ಈಗ ಇದೇ ರೀತಿ ಸಭೆ ಆದಾಗ ಅಲ್ಲೊಬ್ರು ಹೇಳಿದ್ರು, ನಮ್ಮ ಮಕ್ಕಳು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರೆ, ಅದನ್ನು ನಿಲ್ಲಿಸ್ಲಿಕ್ಕೆ ಏನಾದ್ರು ಕ್ರಮ ತೆಕ್ಕೊಳ್ಳಿ. ಏನ್ ಕ್ರಮ ತೆಕ್ಕೊಳ್ಳೋದು ನಾವು? ಅದು ಹೆದ್ದಾರೇ ಮಾಡ್ಬೇಕಲ್ಲ, ಮನೆಯವರೇ ಮಾಡ್ಬೇಕು. ಬಳಸಬೇಕು. ಅವರಿಗೆ ಮೊಬೈಲ್ ಬಳಸಲೇಬಾರ್ದು ಅಂತ ಹೇಳಿ ಮೊಬೈಲ್ ಇವತ್ತು ಸಾಮಾನ್ಯ ಏನಾಗ್ಬಿಟ್ಟಿದೆ, ಅದು ಒಳ್ಳೆದಕ್ಕೆ ಬಳಸಬೇಕು, ಕೆಟ್ಟದಕ್ಕೆ ಬಳಸಬಾರ್ದು, ಹಿತಮಿತವಾಗಿ ಬಳಸಬೇಕು. ಮೊಬೈಲ್ ಇವತ್ತು ಏನಾಗಿದೆ, ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಮೊಬೈಲ್ ಊಟ ಮಾಡಿರ್ಬೇಕು, ಮೊಬೈಲ್ ತೋರಿಸ್ಬೇಕು. ಹಾಗಾಗಿದೆ. ಮೊಬೈಲ್ ಯಾವಾಗ ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸುಪರ್ದಿಯಲ್ಲಿ ಇರುವಾಗ, ಅಂದ್ರೆ ನೀವು ಅವರನ್ನು ನೋಡ್ತಾ ಇರ್ತೀರಾ, ಆ ಸಂದರ್ಭದಲ್ಲಿ ಕೊಡಿ. ಅವರ ಮಕ್ಕಳಿಗೆ ಹೆದರಿಕೆ ಇರ್ತದೆ. ಬಟ್ ಅವರೇ ಬೇರೆ ಕಡೆ ಹೋಗಿ ಅವರು ಏನೋ ಮಾಡ್ತಾ ಇದ್ದಾರೆ ಅಂತ ಆ ಸಂದರ್ಭದಲ್ಲೆಲ್ಲ ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ. ಮತ್ತೆ ಒಂದು ಕೊಡದಿದ್ರು ಕೆಲವೊಂದು ಅವಘಡಗಳು ಆಗ್ತಾ ಇದೆ ಚಿಕ್ಕ ಚಿಕ್ಕ ವಿಷಯಕ್ಕೆ. ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೂ ಬೇಜಾರಾಗತ್ತೆ. ಸೊ ಅದರಿಂದ ಅವಾಯ್ಡ್ ಮಾಡೋದೇ ಒಳ್ಳೇದಲ್ವಾ? ಮೊಬೈಲ್ ಕೊಡದಿದ್ರೆ ಆತ್ಮಹತ್ಯೆ ಇಂಥ ಪ್ರಕರಣಗಳು ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ ಅದು ಆಗುವಂಥದ್ದು. ಆರಂಭದಲ್ಲಿ ಮೊಬೈಲ್ ಒಳ್ಳೆ ಒಳ್ಳೆದಕ್ಕೆ
ಹೆಚ್ಚಾಗಿ ಅದನ್ನು ಅದರಲ್ಲೇ ಬಿದ್ದಿರಬಾರ್ದು. ಇದನ್ನೇ ನೋಡ್ಕೊಂಡಿದ್ದ ಮಕ್ಕಳು ಬೆಡ್ಶೀಟ್ ಅನ್ನು ಅಡ್ಡ ಇಟ್ಕೊಂಡು ನೋಡ್ಲಿಕ್ಕೆ ಹೋಗ್ತಾರೆ, ಮನೆಯವರು ನೋಡ್ತಾರೆ ಅಂತ. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮೊಬೈಲನ್ನು ಆದಷ್ಟು ಕೊಡುವುದನ್ನು ತಪ್ಪಿಸಬೇಕು. ದೊಡ್ಡಾದ ಮೇಲೆ ನಾವು ತಪ್ಪಿಸಲಿಕ್ಕೆ ಕಷ್ಟ. ಆದ್ದರಿಂದ ನಿಮ್ಮ ಮಕ್ಕಳು ಕೆಲವರು ಚಿಕ್ಕದಿರ್ಬೋದು, ಅವರಿಗೆ ಆದಷ್ಟು ಮೊಬೈಲ್ ಕೊಡೋದು ಬೇಡ. ಹೆಚ್ಚಿನ ಮಕ್ಕಳನ್ನು ಮೊಬೈಲ್ ಬಿಡಿಸಲಿಕ್ಕೆ 2 ತಿಂಗಳು ಬೇಕಾಗಿತ್ತು, 2 ಮೀಟಿಂಗ್ಗಳು ಬೇಕಾಗಿತ್ತು. ನಾವು ಮಾಡಿಸಿ ಈಗ ಜನವರಿ ಈಗ ಸ್ವಲ್ಪ ಓದ್ತಾರೆ, ಆಗಲೇ ಇಲ್ಲ ಅವರಿಂದ 2 ತಿಂಗಳಾಗಿದೆ. ಮಕ್ಕಳು ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ನೀವೇ ಮೊಬೈಲ್ ಬಳಕೆ ಕಡಿಮೆ ಮಾಡಿ, ಆಗ ಅದು ಆಟೋಮೆಟಿಕ್ ಅದು ಅವರು ಇದು ಮಾಡ್ತಾರೆ. ನೀವು ಬೇರೆ ಏನಾದರೂ ಓದುದ ಅದನ್ನೆಲ್ಲ ತೊಡಗಿಸ್ಕೊಂಡಾಗ ಅವ್ರಿಗೆ ಕೂಡ ಅದರಲ್ಲಿ ಸ್ವಲ್ಪ ಇದು ಹೋಗುತ್ತೆ. ನಾವೇ ನೋಡಿದಾಗ ಮತ್ತೆ ಅವ್ರು ಬರ್ತಾರೆ, ನಮ್ಮ ಜೊತೆ ನೋಡ್ತಾರೆ. ಸೊ ಅದಾಗಬಾರ್ದು. ಬಿಸಿ ಊಟೆಲ್ಲ ಚೆನ್ನಾಗಿ ಆಗ್ತದಲ್ಲ. ತರಕಾರಿಯನ್ನು ಮಾಡಿದ್ದಾರೆ, ಬಸಳೆಯನ್ನು ಒಯ್ದಿದ್ದಾರೆ. ಪಂಚಾಯತಿಂದ ಒಂದು ಬೋರ್ ಹಾಕಿ ಬೋರ್ ತೆಗೆದು ಕೊಟ್ಟಿದ್ದೇವೆ. ನೀರಿನ ವ್ಯವಸ್ಥೆ ಈಗ ನೀರೇನ್ ಮಾಡಿದ್ರೆ ಅದಕ್ಕೆ ಕೊಂಬಾಗಿದೆ. ನಮಗೆ ಅಂದರೆ ಕಾಂಪೌಂಡ್ ಇಲ್ಲದೆ ಇಲ್ಲಿ ಯಾವುದೇ ಹೂವಿನ ಗಿಡ ಕೂಡ ನೆಡುವಾಗಿಲ್ಲ. ಯಾವುದೇ ಗಿಡ ನೆಟ್ಟು ಬಂದು ದನಗಳೆಲ್ಲ ತಿಂದುಕೊಳ್ತೇವೆ. ಈಗ ನಾವು ಬಾಳೆ ಗಿಡ ನೆಟ್ಟಿದ್ದೇವೆ. ತಂದಿ ಬೇಲಿ ಆರಂಭದಲ್ಲಿ ಒಂದು ತಂದಿ ಬೇಲಿ ಇದೆಲ್ಲ ಆಗಿದೆ. ಒಂದು ಎಷ್ಟು ವರ್ಷ ಬರ್ತದೆ ತಂದಿ ಬೇಲಿಗೆ? ತಂದಿ ಇರ್ತದೆ, ಹಬ್ಬ ಇರ್ತದೆ. ಈ ಸಾಮಾಜಿಕ ಪರಿಶೋಧನೆಯ ವರದಿಗೆ ಈ ಸಭೆಯಲ್ಲಿ ಒಪ್ಪಿಗೆ ದೊರಕಿದೆ ಅಲ್ಲ ಸರ್? ಚಪ್ಪಾಳೆ ಹೇಳ್ತಿ. ಇದೇ ಒಂದು ವೇದಿಕೆ. ಇದು ಸಭೆ ಹೋದ ತಕ್ಷಣ SSLC ಪೋಷಕರಿಗೆ ಒಂದು ಸಣ್ಣ ಸಭೆ ಇದೆ. ಈಗ ಒಂದು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮುಖ್ಯ ಶಿಕ್ಷಕರು SDMC ಉಪಾಧ್ಯಕ್ಷರು ಈ ಒಂದು ವೇದಿಕೆಗೆ ನಮ್ಮ SDMC ಉಪಾಧ್ಯಕ್ಷರಾಗಿರುವ ಸುರೇಶ್ ಅವರಿದ್ದಾರೆ. ಒಂದೆರಡು ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಸಾಲಿನ ಸಾಮಾಜಿಕ ಪರಿಶೋಧನೆಯ ಈ ಪೋಷಕರ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ನಮ್ಮ ನಾರಾವಿ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳೇ, ಹಾಗೆಯೇ ಈ ಒಂದು ಸಾಮಾಜಿಕ ಪರಿಶೋಧನೆಯ ಕಾರ್ಯದ ಒಂದು ನೋಡಲ್ ಅಧಿಕಾರಿಯಾಗಿರುವ ಹರೀಶರ್ ಅವರೇ, ಹಾಗೆ STMCಯ ಉಪಾಧ್ಯಕ್ಷರೇ, ಹಾಗೆ ನಮ್ಮ ಹಿರಿಯ ಶಿಕ್ಷಕಿಯವರೇ, ಹಾಗೆ ಶಿಕ್ಷಕ ಬಂಧುಗಳೇ, ಹಾಗೂ ಇಲ್ಲಿ ನಾವು ಕರೆದಂಥ ಮಾತಿಗೆ ಬೆಲೆ ಕೊಟ್ಟು ಬಂದಿರುವಂತಹ ಎಲ್ಲ ಪೋಷಕ ವರ್ಗದವರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಾಗಿದೆ. ಈಗ ನಾನು ಹೇಳಿದ್ದೇನೆಂದರೆ, ನಮ್ಮ ಒಂದು ಗ್ರಾಮ ನಾರಾವಿ ಗ್ರಾಮದ ವತಿಯಿಂದ ನಮಗೆ ಶಾಲೆಗೆ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ಲಿಕ್ಕಾಗ್ತದೆ ಅದನ್ನೆಲ್ಲ ಇದುವರೆಗೆ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಅಥವಾ ನಮ್ಮ ಈ ವಾರ್ಡಿನ ಸದಸ್ಯರಿರ್ಬೋದು, ಹಾಗೆಯೇ ನಮ್ಮ ಶಾಲೆಗೆ ಒಂದು ತುಂಬ ಪ್ರೀತಿ ಹಾಗೂ ಗೌರವವನ್ನು ಇಟ್ಕೊಂಡಿರುವಂತಹ ಉದಯ ಹೆಗ್ಡೆ ಸರ್ ಅವರಿರ್ಬೋದು. ನಮಗೆ ಎಲ್ಲ ರೀತಿಯ ಒಂದು ಏನು ಒಂದು ಬೇಕು ಅಂತ ಕೇಳಿದಾಗ ತಕ್ಷಣ ಅದಕ್ಕೆ ಸ್ಪಂದಿಸಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳುವುದಾದರೆ, ನಮಗೆ ಮೊನ್ನೆ ತಾನೇ ಒಂದು ಬೋರ್ಡು ನಾವು ಮೊದಲು ಮಾಡಿದ್ದೇವೆ, ಶಾಲೆಯ ಬೋರ್ಡು, ಅದನ್ನು ವಾಪಸ್ ರಿಪೇರಿ ಮಾಡಿ ಗ್ರಾಮ ಪಂಚಾಯತ್ ವತಿಯಿಂದ ನೀಡಿದ್ದಾರೆ. ಹಾಗೆಯೇ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗೆ ಬಾವಿ ತೊಡಲಾಗಿದೆ, ಬೋರ್ವೆಲ್ ಕೂಡ ಮಾಡಿದ್ದಾರೆ. ಈಗ ಆ ಬೋರ್ವೆಲ್ಗೆ ಒಂದು ಪಂಪು ಸಹ ಕನೆಕ್ಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಅನುಮೋದನೆ ಆಗಿದೆ ಅಂತ ನನ್ನ ಸರ್ ಅವರು ಉದಯ ಸರ್ ಅವರು ಅಂತ ಹೇಳಿದರು. ಹೀಗೆಲ್ಲ ಇಷ್ಟು ಒಂದು ಉತ್ತಮ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಿರುವಂಥ ನಮ್ಮ ನಾರಾವಿ ಗ್ರಾಮದ ಅಧ್ಯಕ್ಷರಿರ್ಬೋದು, ಹಾಗೆಯೇ ಸದಸ್ಯ ವರ್ಗದವರು ಇಷ್ಟು ಪ್ರೋತ್ಸಾಹ ಕೊಟ್ಟ ಕಾರಣ ನಾವು ಶಿಕ್ಷಕರ ಏನು ಮಾಡ್ತೇವೆ ಅಂತಂದರೆ, ಅದೇ ಥರ ಎಲ್ಲರೂ ಕೂಡ ಅತ್ಯಂತ ಹೆಚ್ಚು ಶ್ರಮವಹಿಸಿ ಈ ಶಾಲೆಯ ಹೆಸರನ್ನು ಉಳಿಸ್ಕೊಳ್ಬೇಕು. ನಮ್ಮ ಸರ್ಕಾರಿ ಪ್ರೌಢಶಾಲೆ ನಾರಾವಿ ಅಂತ ಹೆಸರು ನಮಗೆ ಕೇಳಬೇಕಂತ ತುಂಬ ಆಸೆ ಇಲ್ಲ. ಹಾಗಾಗಿ ಆ ಪ್ರಯತ್ನವನ್ನು ನಾನೀಗ ಒಂದು 4.5 ವರ್ಷ ಆಗ್ತಾ
ಆ ಒಂದು ಮನೋಭಾವನೆಯನ್ನು ಹೊಂದಿರುವವರಾಗಿದ್ದಾರೆ. ಹಾಗಾಗಿ ನಾನು ಬಂದ ನಂತರ 2018-19 ಒಂದು 100% ಬಂದಿತ್ತು. ನಂತರ 19-20 ಅಂದರೆ ಕಳೆದ ಸಲ 23-24 ಸಾಲಲ್ಲಿ ಕೂಡ 100% ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ. ಜೊತೆಗೆ ನಮ್ಮ ಇಡೀ ಜಿಲ್ಲೆಯಲ್ಲಿ QPI ಅಂತ ಕೊಡ್ತಾರೆ. ನಮ್ಮ SSLC ಅಂಕ ಬಂದಾಗ QPI ಅಂತ ನೋಡ್ತಾರೆ. ಅದೇನಂತಂದರೆ ಮಕ್ಕಳ ಸಂಖ್ಯೆ ಮತ್ತು ಅವರು ಪಡೆದಂಥ ಅಂಕಗಳನ್ನು ಒಟ್ಟು ಸೇರಿಸಿ ಅದಕ್ಕೆ ಒಂದು ಸರಾಸರಿ ಹೀಗೆ ಒಂದು ಕ್ರಮ ಇದೆ. ಅದರಲ್ಲಿ ನಮ್ಮ ಶಾಲೆ ಫಸ್ಟ್ ಇದೆ, ಅಂದರೆ ಪ್ರಥಮ ಸ್ಥಾನದಲ್ಲಿದೆ. ಅಂದರೆ ಅತ್ಯಂತ ಕಡಿಮೆ ಮಕ್ಕಳು ಹೆಚ್ಚು ಅಂಕ ಪಡೆದಂಥ ಶಾಲೆ ನಮ್ಮದು ಪ್ರಥಮ ಆಗಿದೆ. ಅದು ಒಂದು ತುಂಬ ಸಂತೋಷದ ವಿಷಯ ಆಗಿದೆ. ಅಂದರೆ ಅದಕ್ಕಾಗಿ ಈ ವರ್ಷ ಕೂಡ ನಾವು ಅದನ್ನು ಉಳಿಸ್ಕೊಳ್ಬೇಕು, 100% ಫಲಿತಾಂಶ ಬರಬೇಕು ಅಂತೇಳಿ ಈಗಾಗಲೇ ಪೋಷಕರಿಗೆ ಗೊತ್ತಿದೆ. ನಾವು ಒಂದು ಪರೀಕ್ಷೆ ಆದ ತಕ್ಷಣ ಪೋಷಕರ ಒಂದು ಸಭೆಯನ್ನು ಕರಿತೇವೆ. ಅದೇನೇನು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಇದನ್ನೆಲ್ಲ ಒಂದು ವಿವರಿಸ್ತಾ ಇದ್ದೇವೆ. ಹಾಗಾಗಿ ಈಗ ಮಕ್ಕಳು ಒಂದು ಓದುವ ಹಂತದಲ್ಲಿ ಇದ್ದಾರೆ. ಹಾಗಾಗಿ ಕೂಡ ಈ ವರ್ಷ ಕೂಡ ನಾವು 100% ಫಲಿತಾಂಶ ಬರ್ತದೆ ಅಂತ ನಂಬಿಕೊಂಡಿದ್ದೇವೆ. ಹಾಗೆ ಪೋಷಕರು ಕೂಡ ಅವರನ್ನು ಎಡೆಬಿಡದೆ ಹಿಂಬಾಲಿಸಿಕೊಂಡು ಒಳ್ಳೆಯ ಅಂಕ ತೆಗೆಯುವ ಹಾಗೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಲೆಕ್ಕ ಪರಿಶೋಧನೆ ಬಗ್ಗೆ ಈಗ ಮೇಡಮ್ ಅವರು ಮೊನ್ನೆಯಿಂದ ಇಲ್ಲಿ ನಮ್ಮ ಶಾಲೆಯಲ್ಲಿ ಇದ್ದಾರೆ. ಅವರದ್ದು ಕ್ವಶನ್ ಇರ್ತದೆ, ಒಂದು ಕ್ವಶನ್ ಅಂದರೆ ಪ್ರಶ್ನೆ ಪತ್ರಿಕೆ ಇದ್ದಾಗೆ ಹೌದು ಅಲ್ಲ ಉತ್ತರ ಇರುತ್ತೆ. ಹಾಗೆ ಅವರು ಮನೆ ಭೇಟಿ ಮಾಡುವಾಗ ಕೂಡ ಅಂತಹ ಪ್ರಶ್ನೋತ್ತರ ಮಾಡ್ತಾ ಇದ್ರು. ಕ್ವಶನ್ ಕೇಳಿ ಅದಕ್ಕೆ ಹೌದಾ ಎಲ್ಲ ಉಂಟು ಅಂತ ಹೇಳಿ ಆ ಥರ ಮಾಡಿ ತುಂಬ ಏನೆಲ್ಲ ಈಗ ನಿಮಗೆ ವರದಿಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ನೋಡಿದ್ದಾರೆ ಅಂತ. ಬಹುಶಃ ಅದಕ್ಕೆ ನಿಮ್ಮದೆಲ್ಲರೂ ಅನುಮೋದನೆ ಕೂಡ ಸಿಕ್ಕಿದೆ. ಹಾಗಾಗಿ ನಮ್ಮ ಶಾಲೆಗೆ ಬಹುಶಃ ನಾನು ಹೇಳೋದಾದ್ರೆ ಒಳ್ಳೆಯ ಪ್ಲಸ್ ಪಾಯಿಂಟ್ ಇದೆ ಅಂತ ಅಂದ್ಕೊಳ್ತೇನೆ ನಾನು. ಮೈನಸ್ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಬಂದು ತಿಳಿಸಿ, ನಾವು ಸರಿ ಮಾಡಿಕೊಳ್ಳಿಕ್ಕೆ ಯಾವಾಗಲೂ ಸಿದ್ಧರಿದ್ದೇವೆ. ಶಿಕ್ಷಕರಿರ್ಬೋದು, ನಾನಿರ್ಬೋದು, ಅಥವಾ ಇತರ ಅಡುಗೆ ಬಗ್ಗೆ ಇರ್ಬೋದು. ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮೊಳಗೆ ಅದನ್ನು ಪರಿಹರಿಸಿಕೊಂಡೇ ಹೋಗುವ. ನಾನು ಹೊರಗೆ ತರಬೇಕಾದ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಅಂಥ ಸಮಸ್ಯೆ ದೊಡ್ಡದೇನಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ನಿಮಗೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಉತ್ತಮ ರೀತಿಯಲ್ಲಿ ನಮ್ಮ ಅಡುಗೆ ಸಿಬ್ಬಂದಿಗಳು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ಸಮಸ್ಯೆ ಇದುವರೆಗೆ ನಾನು ಸಹ ನೋಡಿಲ್ಲ. ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಆಮೇಲೆ ನಮ್ಮ ಶಾಲೆಗೆ ಸಂಬಂಧಿಸಿದಂತೆ ಎಲ್ಲ ಶಿಕ್ಷಕರು ಶಾಲಾಭಿವೃದ್ಧಿಯ ಪೂರಕವಾಗಿ ದುಡಿಯುವುದರಿಂದ ನನ್ನ ಕೆಲಸ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕೆಂದರೆ ಫಲಿತಾಂಶದ ಮೇಲೆ ಎಲ್ಲ ಕೆಲಸ ಮಾಡಿದವರೇ. ಫಲಿತಾಂಶ ಒಳ್ಳೆ ಬರಬೇಕು ಅಂತ ಹೇಳಿದರೆ ಶ್ರಮ ವಹಿಸುವುದು ಶಿಕ್ಷಕರು. ಹಾಗೆ ನೀವು ಕೂಡ ತುಂಬ ರೀತಿಯ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದೀರಿ. ಆಮೇಲೆ ಗ್ರಾಮ ಪಂಚಾಯತಿಯವರು ಈಗಾಗಲೇ ಮೊದಲೇ ಒದಗಿಸಿದ ಒಂದು ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಗ್ರಾಮ ಪಂಚಾಯತಿ ವತಿಯಿಂದಲೇ ಆಗ್ತಾ ಇರೋದು. ಆಮೇಲೆ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಒಂದು ಪ್ಯಾಡ್ ಬರ್ನಿಂಗ್ ಮಿಷನ್ ಉಂಟು, ಅದನ್ನು ಸಹ ಕೊಟ್ಟಿದ್ದಾರೆ. ಅದು ಕೂಡ ಬಹಳ ನಮಗೆ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇತ್ತು. ಆದರೆ ಈಗ ಕೆಲವು ದಿನಗಳಿಂದ ಅದು ಹಾಳಾಗಿದೆ. ಅದಕ್ಕೆ ಕರೆಂಟ್ ವ್ಯವಸ್ಥೆ ಮಾಡಬೇಕಾಗ್ತದೆ. ಮಾಡಿಲ್ಲ, ಮಾಡಬೇಕು. ನೆಕ್ಸ್ಟ್ ಇಯರ್ಗೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕುಡಿಯುವ ನೀರಿನ ಒಂದು ಘಟಕದ ವ್ಯವಸ್ಥೆಯನ್ನು ಕೂಡ ವಾಟರ್ ಪ್ಯೂರಿಫೈಯರ್ ಗ್ರಾಮ ಪಂಚಾಯತ್ ವತಿಯಿಂದಲೇ ನಮಗೆ ಬಂದಿರುವಂಥದ್ದು. ಹಾಗೆಯೇ ನಾನು ಈಗಾಗಲೇ ನಾವು ಮಾತನಾಡಿದಾಗೆ ನಮ್ಮ ಶಾಲೆಗೆ ಒಂದು ಕಾಂಪೌಂಡ್ ಆದರೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಒಳ್ಳೆಯ ಒಂದು ತರಕಾರಿ ತೋಟ ಮಾಡ್ಬೋದು. ಇನ್ನು ಇತರ ಯಾವುದೇ ಹೂವಿನ ಗಿಡ ನೆಡ್ಬೋದು, ಯಾವುದಾದ್ರೂ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಅಥವಾ ಅಡಿಕೆ ಗಿಡ ನೆಡ್ಬೋದು, ಕಂಗಿನ ತೋಟ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸರ್ ಆಗಲೇ ಹೇಳಿದಾಗೆ ಒಂದು ಶಾಲೆ ನಡಿಬೇಕಾದ್ರೆ ಸರ್ಕಾರಿ ಶಾಲೆ ಅಂತ ಅಂದ ತಕ್ಷಣ ಬರೀ ನೀವು ಮಾತ್ರ ಅಲ್ಲ, ಯಾರಾದ್ರೂ ದಾನಿಗಳನ್ನು ಹುಡುಕಬೇಕು. ಅಂಥವ್ರು ನಿಮ್ಗೆ ಗೊತ್ತಿದ್ರೆ ಅಂಥವ್ರ ಹತ್ರ ಕೇಳಿ ನಮ್ಮ ಶಾಲೆಗೆ ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದಾ ಅಂತ ಕೇಳಿ ನೀವು ಸಹ ವ್ಯವಸ್ಥೆಯನ್ನು ಮಾಡಿಸ್ಕೊಳ್ಬೋದು. ಹಾಗಾಗಿ ನಮ್ಮ ಶಾಲೆ ಇನ್ನೂ ಅತ್ಯಂತ ಉತ್ತಮವಾಗಿ ನಡಿಬೇಕು ಅಂತಂದರೆ ಈಗ ನಾವು ಸ್ಮಾರ್ಟ್ ಕ್ಲಾಸ್ ಕೂಡ ಅಷ್ಟೇ ಒಂದು ದಾನಿಗಳ ಸಹಾಯದಿಂದ ಪಡ್ಕೊಂಡದ್ದು 90,000 ರೂಪಾಯಿ ಅವರು ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ಸೆಲ್ಕೋ ಸಂಸ್ಥೆಯವರು 90,000 ರೂಪಾಯಿ ಅವರ ವತಿಯಿಂದ ಹಾಕಿದ್ದಾರೆ. ಹಾಗೆಯೇ ಕಂಪ್ಯೂಟರ್ ವ್ಯವಸ್ಥೆ ಒಂದು 4 ಕಂಪ್ಯೂಟರ್ ನಮಗೆ ಕೊಟ್ಟಿದ್ದಾರೆ. ಹೀಗೆ ಕೆಲವೊಂದು ವ್ಯವಸ್ಥೆಗಳು ಆಗ್ತಾ ಉಂಟು. ಹಾಗೆ ಇನ್ನು ಮುಂದೆ ಕೂಡ ನಮ್ಮ ಶಾಲೆಯ ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ಪೋಷಕ ವರ್ಗದವರಾದ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ, ಹಾಗೆಯೇ ನಮ್ಮ ಅಮಿತಾ ಮೇಡಮ್ ಮತ್ತು ಸವಿತಾ ಮೇಡಮ್ ಅವರಿಗೆ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಅವರು 4 ದಿವಸ ಕೂಡ ನಮ್ಮೊಂದಿಗೆ ಇದ್ದು ನಮ್ಮ ಕೆಲಸ ಕಾರ್ಯ ಎಲ್ಲ ನೋಡ್ತಾ ಇದ್ದರು. ಮುಂದೆ ಬಹುಶಃ ಬೇರೆ ಕಡೆಗೆ ಹೋದಾಗ ಸಹ ಅವರು ತಿಳಿಸ್ತಾರೆ. ಯಾಕೆಂದರೆ ನಮ್ಮ ಮನೆಗೆ ಒಬ್ಬರು ಅತಿಥಿ ಬಂದರೆ ಅವರು ನಮ್ಮನ್ನು ಕೂಲಂಕುಷವಾಗಿ ನೋಡ್ತಾ ಇರ್ತಾರೆ. ನಂತರ ಬೇರೆ ಕಡೆಗೆ ಹೇಳ್ತಾರೆ, ಅಲ್ಲಿ ಹೀಗೆ ಉಂಟು, ಇಲ್ಲಿಗೆ. ಹಾಗೆ ಬೇರೆ ಶಾಲೆಗೆ ಸಹ ನಮ್ಮ ಹತ್ರ ಹೇಳ್ತಾ ಇದ್ರು, ಅಲ್ಲಿ ಹೀಗೆ ಉಂಟು, ಹಾಗೆ ಮಾಡ್ಬೋದು ಅಂತ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಾಲೆ ಅತ್ಯಂತ ಯಶಸ್ವಿಯಾಗಿ ಮುಂದೆ ನಡಿಬೇಕು ಅಂತಂದರೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ
ಹಾಗೆ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ನಮ್ಮ ಶಾಲೆಯ ಅಭಿವೃದ್ಧಿಯ ಮುಂಚೂಣಿಯಲ್ಲಿರುವವರು ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಎಲ್ಲ ಶಿಕ್ಷಕ ವೃಂದದವರನ್ನಿರ್ಬಹುದು, ಪೋಷಕರನ್ನಿರ್ಬಹುದು, ವಿದ್ಯಾರ್ಥಿಗಳನ್ನಿರ್ಬಹುದು ಒಟ್ಟು ಸೇರಿಸಿ ಶಾಲೆ ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ಸಹ ಅವರು ಕಾರಣರಾಗಿದ್ದಾರೆ. ಧನ್ಯವಾದಗಳು ಮೇಡಮ್. ಈಗ ನಾವು ಕಾರ್ಯಕ್ರಮದ ಅಧ್ಯಕ್ಷರ ಭಾಷಣದ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವವರು ಮಾರ್ಗದರ್ಶಿ ಅಧಿಕಾರಿಗಳು ಆಗಿರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀ ಸುಧಾಕರ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಸಾಮಾಜಿಕ ಪರಿಶೋಧನೆಯ ಈ ವೇದಿಕೆಯಲ್ಲಿ ಬಯಸಿರುವಂತಹ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೆ ಸಾಮಾಜಿಕ ಪರಿಶೋಧನೆಯ ತಾಲೂಕು ವ್ಯವಸ್ಥಾಪಕರು, ರವೀಶ್ ಅವರು, ಶಾಲಾ ಉಪಾಧ್ಯಕ್ಷರೇ, ಅಧ್ಯಾಪಕರು ಹಾಗೆ ಪೋಷಕ ವೃಂದದವರೇ, ಈಗಾಗಲೇ ನಾನು ಈ ವಿಚಾರಗಳನ್ನೆಲ್ಲ ಮಾತಾಡಿದ್ದೇನೆ. ಬೆಳಿಗ್ಗೆ ಸಾಕಷ್ಟು ವಿಚಾರ, ಕೆಲವರು ಪೇರೆಂಟ್ಸ್ ಎಲ್ಲ ಅಲ್ಲಿ ಪ್ರೈಮರಿಯಲ್ಲಿ ಇದ್ರು ಅಲ್ವಾ. ಇಲ್ಲಿ ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಈ ಭೌತಿಕ ವಿಚಾರಗಳು ಅಂದರೆ ಆಚೆ ಈಚೆ ಜಾಗ ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಬೇರೆ ಮಾಡ್ಕೊಳ್ಬೇಕು. ಈಗಾಗಲೇ ಒಂದು ಈ ಜಾಗ ಎಲ್ಲ ಆಕ್ರಮಣ ಆಗುವಂಥ ಸ್ಥಿತಿ ಬಂದಿದೆ. ದಿನ ಇದ್ದಾಗೆ ಇನ್ನೊಂದು ದಿನ ಇರುವುದಿಲ್ಲ. ಶಾಲೆಗೆ ಜಾಗ ಇದೆ, ಇಲ್ಲಿ ಇಲ್ಲದ ಶಾಲೆಗಳು ಎಷ್ಟೋ ಇದೆ. ಇದನ್ನೆಲ್ಲ ನೀವು ಇತ್ತೀಚೆಗೆ ಒಬ್ಬರು ಅದೆಲ್ಲ ಆಕ್ರಮಣ ಮಾಡ್ಲಿಕ್ಕೆ ಬಂದು ಅದನ್ನ ಒಮ್ಮೆ ತಡೆದು ಇದಾಗಿದೆ ಅಷ್ಟೇ. ಈಗ ಆ ಜಾಗಕ್ಕೆ ಮೊದಲು ಬೇರೆ ಹಾಕೊಳ್ಬೇಕು, ಒಂದು ಸಣ್ಣ ಟ್ರೆಂಚ್ ಆದ್ರೂ ಮಾಡ್ಕೊಳ್ಬೇಕು, ಗುರ್ತ ಮಾಡ್ಕೊಂಡು ಮತ್ತೆ ಗಟ್ಟಿ ಬೇಲಿ ಮಾಡೋದು, ಮತ್ತೆ ಒಂದು ಸಣ್ಣ ಅಲ್ಲಿಗೆ ಒಂದು ಗುರ್ತ ಮಾಡ್ಕೊಳ್ಬೇಕು, ಬೇರೆ ಅವರು ಆಕ್ರಮಣ ಮಾಡಬೇಕು. ಮತ್ತೆ ಶಾಲಾ ಅಧ್ಯಾಪಕರು ಅದನ್ನ ಮಾಡಿದ್ರೆ ಅದಕ್ಕೆ ನಿಮಗೆ ಶ್ರಮ ಪಡಬೇಕು. ಇಂಥ ಕೆಲಸಗಳಿಗೆ ಅವರು ಅಧ್ಯಾಪಕರು ಇಲ್ಲಿ ಬರುವಂತ ಶಾಲೆಯ ಆಡಳಿತ ಇದ್ರ ಬಗ್ಗೆ ನೋಡ್ಕೊಳ್ತಾರೆ. ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡುವಂಥದ್ದು, ಎಲ್ಲ ಸರ್ಕಾರಿ ಸುತ್ತೋಲೆಗಳ ಪ್ರಕಾರ ಕ್ರಮ ವಹಿಸುವಂಥದ್ದು, ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಅದಕ್ಕೆ ತೆರಿಗೆ ಕೊಡಬೇಕಾದ ಇಂಥ ಭೌತಿಕ ಕೆಲಸಗಳಿಗೆಲ್ಲ ನೀವೇ SMC ಅವರು, ಪೋಷಕರು ಹೆಚ್ಚು ಶ್ರಮ ಪಡಬೇಕು. ಅದಕ್ಕೊಂದು ನಿಮ್ಮನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಟ್ರೆಂಚ್ ಮಾಡೋದು, ಬೇಲಿ ಮಾಡಿ ಪಂಚಾಯತಿನವರು ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಅದಕ್ಕೆ ಕೊಡುವ ಸೇರ್ಕೊಂಡು ಕೆಲಸ ಮಾಡಿದ್ರೆ ಮೊದಲ ಒಂದು ಬೌಂಡ್ರಿ ಬೇಕು ನಮಗೆ. ಕಂಪ್ಲೀಟ್ ರೆಕಾರ್ಡ್ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸ್ವಾಧೀನ ಉಂಟಂತ ಆಗ್ಬೇಕು ಒಂದು ಜಾಗ. ಅದಿದ್ರೆ ಹತ್ತಿರದವರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾವೇನಂತ ಹೇಳೋದು, ಎಂದು ಕೇಳ್ತಾರೆ ನಿಮ್ ಸ್ವಾಧೀನ ಏನುಂಟು, ಏನ್ ಮಾಡಿದ್ದೀರಿ ಅಂತ ಕೇಳ್ತಾರೆ. ನಮ್ಮದೇ ನಾವೇ ನೋಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಆಗ್ತದೆ, ದಾಖಲೆ ಬೇಕಲ್ಲ. ನಾವು ಸ್ವಾಧೀನ ಪಡಿಸ್ಕೊಂಡಿದ್ದೇವೆ, ಒಂದೇನು ಗಿಡ ನೆಟ್ಟಿದ್ದೇವೆ, ಒಂದು ವೃತ್ತ ಮಾಡ್ಕೊಂಡಿದ್ದೇವೆ ಅಂತ ಬೇಕು. ದೊಡ್ಡ ಕಂಪೌಂಡ್ ಒಲೆ ಹಾಕ್ಬೇಕಂತ ಇಲ್ಲ. ಅದಕ್ಕೆ ಸಣ್ಣ ಮಣ್ಣಿನ ಆಕಾರ ಆದ್ರೂ ಮಾಡಿ ಒಂದು ವೃತ್ತ ಮಾಡ್ಕೊಂಡಿದ್ದೇವೆ ಅಂತ ಅದನ್ನು ಮಾಡ್ಕೊಳ್ಬೇಕು ಆರಂಭದಲ್ಲಿ. ಯಾಕೆ ಒಂದು ಉದಾಹರಣೆ ಹೇಳ್ತೇನೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಂದ ಒಂದು ಆಚೆ ಪಟ್ಟಣದಡ್ಕ ಬೇಣೂರು ಪಂಚಾಯತ್ ಇರುವಾಗ ಅದು ಹೊಸಗಡಿ ಮತ್ತೆ ಈಚೆ ಗಡಿ ಬರ್ತದೆ. ಗ್ರಾಮ ಪಂಚಾಯತಿಂದ ಅದು ಗ್ರೌಂಡ್ ಜಾಗ ಬೇಣೂರು ಪಂಚಾಯತಿ ಬರ್ತದೆ, ಶಾಲೆ ಇರುವಂತದ್ದು ಹೊಸಗಡಿ ವ್ಯಾಪ್ತಿಗೆ ಬರ್ತದೆ. ಅವರಿಗೆ ಗ್ರಾಮ ಪಂಚಾಯತ್ ಬೇಣೂರಿಂದ ಪರ್ಮಿಷನ್ ಎಲ್ಲ ಕೊಟ್ಟು ಜಾಗ ಮಂಜೂರಾಗಿರ್ತದೆ. ಅವರು ಏನ್ ಮಾಡಿದ್ದಾರೆ, ಅದೊಂದು ಬೇಲಿ ಹಾಕೊಂಡಿಲ್ಲ, ಎಲ್ಲ ಆಕ್ರಮಣ ಮಾಡ್ತಾರೆ ಅಂತ ತುಂಬಾ ಇಡೀ ಇಲ್ಲಿಂದ ಹಿಡಿದು ಅಷ್ಟು ದೂರದವರೆಗೆ ಎಲ್ಲ ಗುಡಿಸಲು ಹಾಕ್ಬಿಟ್ಟಿದೆ. ಯಾರೋ ಒಬ್ರು ಏನೋ ಆಕ್ರಮಣ ಮಾಡಿದ್ರಂತ ಎಲ್ಲ ಹಾಕಿದ್ದೆ. ಏನ್ ಒಂದು ದಿನದಲ್ಲಿ ಎಷ್ಟು ಗುಡಿಸಲು, ಮತ್ತೆ AC ಎಲ್ಲ ಬಂದು AC ಎಲ್ಲ ಬಂದು ಅವ್ರು ಪುನಃ ಜೋರ್ ಕೊಡೋದು ನಮ್ಗೆ. ನಾವು ಆರಂಭದಲ್ಲಿ ಹೋಗಿರ್ತೇವೆ, ನಮಗೆ ಎಲ್ಲ ವಿಷಯ ತೆಗೆದು ನೋಡಿದಾಗ ಗ್ರಾಮ ಪಂಚಾಯತಿಂದ ಪರ್ಮಿಷನ್ ಕೊಟ್ಟಿದ್ದೇವೆ, ನಿರಾಕ್ಷೇಪಣಾ ಪತ್ರ ಕೊಟ್ಟಿದ್ದೇವೆ, ಜಾಗ ಸ್ಯಾಂಕ್ಷನ್ ಆಗಿದೆ. ಇವರು ಗುರುತನೆ ಹಾಕೊಂಡು ಒಂದು ಬೇಲಿ ಮಾಡ್ಕೊಳ್ಳಿಲ್ಲ ಶಾಲೆಯವರು. ಯಾರ ತಪ್ಪ ಅಂತ ಹೇಳುದು? ಮೊದಲೆಲ್ಲ ನೀವು ಯಾಕೆ ಅವ್ರಿಗೆ ಬಿಟ್ಟರೆ ಒಂದು ಜಾಗವನ್ನು ಕೊಟ್ಟ ನಂತರ ಒಂದು ರಚನೆ ಮಾಡ್ಕೊಳ್ಬೇಕಲ್ಲ, ಅದನ್ನ ಮಾಡ್ಕೊಳ್ಬೇಕಲ್ಲ. ಈಗ ಇನ್ನು ಕಂಪ್ಲೀಟ್ ರೆಕಾರ್ಡ್ ಆಗಲಿಲ್ಲ, ಯಾರು ಆಕ್ರಮಣ ಮಾಡ್ಕೊಳ್ಬೋದು ನಿಮ್ಮ ಜಾಗವನ್ನು. ಅದನ್ನು ಮಾಡಿ. ಮತ್ತೆ ಶಾಲಾ ಈ ಶಿಕ್ಷಣ ಗುಣಮಟ್ಟದ ಶಿಕ್ಷಣಕ್ಕೆ ಕೊರತೆ ಇಲ್ಲ. ಚೆನ್ನಾಗಿ ಅವರು ಮೇಡಮ್ ಅವರು HM ಇದ್ದಾರೆ, ಶಿಕ್ಷಕ ವೃಂದ ಒಳ್ಳೆ ಶಿಕ್ಷಕ ವೃಂದ ಇದೆ, ಮಕ್ಕಳ ಸಂಖ್ಯೆ ಸಹ ಇದೆ. ಇವತ್ತಿನ ಪ್ರೈಮರಿ ಸ್ಕೂಲ್ಗಳಲ್ಲಿ ಎಲ್ಲ ಸೇರಿ 30 ಮಕ್ಕಳು ಇರುವಂಥದ್ದು, 1ರಿಂದ 7ನೇವರೆಗೆ 15 ಮಕ್ಕಳು ಇರುವುದು, 50 ಮಕ್ಕಳು ಇರುವಂಥದ್ದು, 1ರಿಂದ 7ನೇವರೆಗೆ, 1ರಿಂದ 8ನೇವರೆಗೆ
ಟೀಚರ್ಸ್ ಮಕ್ಕಳ ಅನುಪಾತದಲ್ಲಿ ಟೀಚರ್ಸ್ ಇಲ್ಲ ಅಂತ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡೋದು ಅಂತ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ಸರ್ಕಾರದ ಈ ಶಾಲೆಗಳಲ್ಲಿ. ಇಲ್ಲಿವರೆಗೆ ನಮ್ಮ ಸ್ಥಿತಿ ಮುಟ್ಟಿದೆ. ಮುಂದೆ ಯಾವ ರೀತಿ ಅದು ಮತ್ತು ಇನ್ನು ಕೆಳಮಟ್ಟಕ್ಕೆ ಹೋಗ್ತದೆ ಅಥವಾ ಏನೋ ಸುಧಾರಣೆ ಆಗ್ತದೆ ಅಂತ ನೋಡ್ಬೇಕು. ಇದೆಲ್ಲ ನಮ್ಮ ಕಣ್ಣೆದುರು ಅದು. ನಾವು ಓದುವಾಗ ಈ ಸರ್ಕಾರಿ ಶಾಲೆಯಲ್ಲೆಲ್ಲ ಸಾಕಷ್ಟು ಮಕ್ಕಳಿದೆ. ನಮ್ಮ ಕಣ್ಣಿದ್ರೆ ಈಗ ಶಾಲೆಯಲ್ಲಿ ಮಕ್ಕಳಿಲ್ಲದೆ ಟೀಚರ್ಸ್ ಸಂಖ್ಯೆ ಕಮ್ಮಿ ಆಯಿತು, ಟೀಚರ್ಸ್ ಹೆಚ್ಚಿದ್ದರಿಂದ ಬೇರೆ ಕಡೆ ಕಳಿಸುವಂಥದ್ದು. ಇವತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗ್ಲಿಕ್ಕೆ ಟ್ರೈನಿಂಗ್ ಮಾಡ್ಲಿಕ್ಕೆ ಯಾರು ಹೋಗ್ತಾ ಇಲ್ಲ. ಯಾಕೆ ಮಕ್ಕಳಿಲ್ಲದೆ ಟೀಚರ್ ಎಲ್ಲಿ, ಯಾರಿಗೆ ಟೀಚರ್ ಅಲ್ವಾ? ಆ ರೀತಿಯಾಗಿದೆ. ಎಲ್ಲ ಬದಲಾವಣೆ ನಮ್ಮ ಕಣ್ಣೆದುರು ಸಾಕಷ್ಟು ಬದಲಾವಣೆ ಆಗಿದೆ. ನಮ್ದೇನು ಒಂದು 5 ವರ್ಷ ಪ್ರಾಯ, ಈ ಪ್ರಾಯದಲ್ಲಿ ಇಷ್ಟೆಲ್ಲ ಬದಲಾವಣೆ ಇದೆ. ನಾವೇ ನಮ್ಮ ಕಣ್ಣೆದುರು ನೋಡಿ. ಅದರಿಂದ ಈ ಸರ್ಕಾರಿ ಶಾಲೆಯನ್ನು ಉಳಿಸ್ಲಿಕ್ಕೆ ಇವತ್ತು ಇಲ್ಲಿ 9 ಮಕ್ಕಳು 2ನೇ ಕ್ಲಾಸಲ್ಲಿ 9 ಮತ್ತು 10ನೇ 9 ಮಕ್ಕಳವರೆಗೆ 21, 22, 23ನೇ ಸಾಲಿನ ಅಲ್ಲ 22, 23ರಲ್ಲಿ ಈ ವರ್ಷದಲ್ಲಿ 70 ಇದ್ದಾರೆ. ಅದು ಕಮ್ಮಿ ಆಯ್ತು ನೋಡಿ. ಅದನ್ನು ಕಮ್ಮಿ ಆಗಿ ಬಿಡಬಾರ್ದು. ಎಲ್ಲ ನೀವು ಟೀಚರ್ಸ್ ಮತ್ತೆ ಎಲ್ಲ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನೀವು ಎಲ್ಲ ಅನುಕೂಲ ಈ ಶಾಲೆಯಲ್ಲಿ ಸಿಗ್ತಾ ಇದೆ. ನೀವು ಪ್ರೈವೇಟ್ ಶಾಲೆ ಕಳಿಸೋ ಅವಶ್ಯಕತೆ ಇಲ್ಲ. ಎಲ್ಲ ಓದಿದ್ರು ಎಲ್ಲ ವಿಚಾರಗಳು ಇಂಗ್ಲಿಷ್ ಮೀಡಿಯಂ ಮಕ್ಕಳು ಈಗ ಇಂಗ್ಲಿಷ್ ಎಲ್ಲ ನಾಲೆಜ್ಗಳು ಎಲ್ಲ ಇವರು ಕೊಡ್ತಾರೆ ಚೆನ್ನಾಗಿ. ಎಲ್ಲ ಸಬ್ಜೆಕ್ಟ್ ವೈಸ್ ಇದ್ದಾರೆ ಇಲ್ಲಿ ಹೈಸ್ಕೂಲ್ನಲ್ಲಿ. ಇಂಗ್ಲಿಷ್ ಟೀಚರ್ಸ್ ಇದ್ದಾರೆ, ಕನ್ನಡ ಇದ್ದಾರೆ, ವಿಜ್ಞಾನ ಇದ್ದಾರೆ, ಗಣಿತ ಟೀಚರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಎಲ್ಲಿ ಕಮ್ಮಿ ಇಲ್ಲ. ನಾವು ನಡೆಸ್ಕೊಳ್ಳೋದು ಎಲ್ಲ ಇಂಗ್ಲಿಷ್ ಮೀಡಿಯಂ. ಅಲ್ಲಿ ಖಾಲಿ ಒಂದು ಲ್ಯಾಂಗ್ವೇಜ್ ಮಾತ್ರ ಇಂಗ್ಲಿಷ್. ಇವತ್ತು ಇಂಗ್ಲಿಷ್ ಎಲ್ಲ ಏನು ಎಲ್ಲ ಓಪನ್ ಇದರಲ್ಲಿ ಪ್ರಬಲನೆ ಆಗ್ತಾ ಇದೆ. ಇವತ್ತು ಎಲ್ಲದಕ್ಕೂ ಅದಕ್ಕೆ ನಾವು ಎಕ್ಸ್ಪೋಸ್ ಆಗಿದ್ವಿ. ಇಂಗ್ಲಿಷ್ ಅಷ್ಟು ಕಷ್ಟ ಆಗುದಿಲ್ಲ. ಏನು ಮೊದಲೆಲ್ಲ ನಾವು ಶಾಲೆ ಹೋಗ್ತಾ ಇರುವಾಗೆಲ್ಲ ಕೆಲವು ಶಾಲೆಗಳಲ್ಲಿ ಪ್ರೈಮರಿ ಸ್ಕೂಲ್ಗಳಲ್ಲಿ ಎಲ್ಲ ಇಂಗ್ಲಿಷ್ ಮತ್ತು ಹಿಂದಿ ವಿಚಾರಗಳಿಗೆ ಟೀಚರ್ಸೇ ಇರ್ತಾ ಇರಲಿಲ್ಲ. ನಾವು ಸ್ವಲ್ಪ ಸಿಟಿ ಸ್ಕೂಲ್ಗಳಲ್ಲಿ ಇದ್ದು ಹಳ್ಳಿಯವರೇ ನಾನು ಹಾಸ್ಟೆಲಲ್ಲಿ ಇದ್ದು ಮಾಡೆಲ್ ಸ್ಕೂಲಲ್ಲಿ ಇದ್ದು ಆವಾಗ ಬೇರೆ ಹಳ್ಳಿ ಶಾಲೆಯಿಂದ ಮಕ್ಕಳು ಬರ್ತಾ ಇದ್ರು. ಪಾಪ 8ನೇ ಕ್ಲಾಸಿಗೆ 7ನೇವರೆಗೆ ಅವರಿಗೆ ಹಿಂದಿ ವಿಷಯವೇ ಪಾಠ ಮಾಡೋದು. ಹಿಂದಿ ಬೇಜಾಡ್ತಾ ಇದ್ರು. 7ನೇ ಕ್ಲಾಸಿನ ಮೇಲೆ ಇದ್ದಾರೆ ಹಿಂದಿ ಅಲ್ವಾ? 5ನೇ ಕ್ಲಾಸ್ಗೆ ಇಂಗ್ಲಿಷ್ ಸ್ಟಾರ್ಟ್ ಆಗ್ಬೇಕು. 6ನೇ ಕ್ಲಾಸ್ 6-7ಕ್ಕೆ ಹಿಂದಿ ಸ್ಟಾರ್ಟ್ ಆಗ್ತದೆ. ಆದ್ರೆ 6-7ನಲ್ಲಿ ಹಿಂದಿ ಗೊತ್ತೇ ಇಲ್ಲ ಅವರಿಗೆ 8ನೇ ಬರುವವರೆಗೆ. ಸುಮ್ಮನೆ ಹಿಂದಿ ವಿಚಾರ, ಹಿಂದಿ ಬಹಳ ಸುಲಭ ವಿಚಾರ. ಅದರಲ್ಲಿ ಫೇಲ್ ಆಗಿ ಹಾಸ್ಟೆಲಿಂದ ಸೀಟ್ ಹೋಗ್ತಾ ಇತ್ತು. ಅಂತ ಸಮಸ್ಯೆಗಳು ಈಗ ಇವತ್ತು ಅಂತ ಸಮಸ್ಯೆ ಯಾವುದಿಲ್ಲ. ಇವತ್ತು ಎಷ್ಟು ನೀವು ಚೆನ್ನಾಗಿ ನಿರ್ವಹಣೆ ಮಾಡಬಹುದು, ಮಕ್ಕಳನ್ನು ಕಳಿಸಿಕೊಳ್ಳಿ. ಈ ಒಂದು ಸ್ಟ್ರೆಂತ್ ಉಂಟಲ್ಲ ಇಲ್ಲಿ 70, 80, 90 ಅದನ್ನು ಉಳಿಸ್ಕೊಳ್ಳಿ. ಉತ್ತಮ ಟೀಚರ್ ಸ್ಟಾಫ್ ಇದೆ, ಉತ್ತಮ ವಾತಾವರಣ ಇದೆ, ಹಳ್ಳಿ ವಾತಾವರಣ ಇದೆ, ಗ್ರೌಂಡ್ ಇದೆ, ಒಳ್ಳೆ ಗಿಡ ಮರಗಳಿದೆ ಅಲ್ವಾ? ರವೀಂದ್ರನಾಥ್ ಠಾಗೂರ್ ಅವರ ಪ್ರಕೃತಿ ಮಡಿನಲ್ಲಿ ಶಿಕ್ಷಣ ಅಂತ ಹೇಳಿ ಶಿಕ್ಷಣ ತಜ್ಞರು ಅರವಿಂದ ಘೋಷ್, ಸರೋಜಿನಿ ನಾಯ್ಡು, ಹಾಗೆ ರವೀಂದ್ರನಾಥ್ ಠಾಗೂರ್ ಇದೆಲ್ಲ ಈ ಬಗ್ಗೆ ತುಂಬ ಶಿಕ್ಷಣವೇತ್ತರು ಬಗ್ಗೆ ಶಿಕ್ಷಣದ ಬಗ್ಗೆ ಹೇಳಿದ್ದಾರೆ. ಇವೆಲ್ಲ ಸ್ವಲ್ಪ ಟೀಚಿಂಗ್ ಇದರಲ್ಲಿ ಪ್ರೈಮರಿ ಸ್ಕೂಲ್ ಹಂತದಲ್ಲಿ ಓದಿದ್ರಿಂದ ಶಾಲೆಯಲ್ಲಿ ಆಡಳಿತ, ಬೋಧನಾ ತತ್ವಗಳು, ಶಿಕ್ಷಣದಲ್ಲಿ ಮನಃಶಾಸ್ತ್ರ